ಹಾಯ್ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ನಮ್ಮ ಕನ್ನಡ ಸಿನಿಮಾದ ಅಸಾಧಾರಣ ಕೃತಿಯಾದ ಕಾಂತಾರ ಚಿತ್ರದ ಕತೆ ಮತ್ತು ಅದರ ಅರ್ಥವನ್ನ ಡೀಟೇಲ್ ನಲ್ಲಿ ತಿಳಿಯೋಣ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಯಾಕಂದ್ರೆ ನಿಮ್ಮ ಬೆಂಬಲವೇ ನನಗೆ ಬಲ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ ನಮ್ಮ ಕಾಂತಾರ ಯಾತ್ರೆಯನ್ನ. ಈ ಕಥೆಯ ಪ್ರಾರಂಭದಲ್ಲಿ ಕಾಂತಾರದ ಮೊದಲನೇ ಭಾಗದಲ್ಲಿ ನಮ್ಮ ಹೀರೋದು ಅಪ್ಪ ಕಾಡಿನೊಳಗಡೆ ದೈವ ಆಟ ಆಡುವಾಗ ಸಡನ್ ಆಗಿ ಮಾಯವಾಗಿ ಹೋಗಿರ್ತಾರಲ್ವಾ. ಒಂದು ಚಿಕ್ಕ ಹುಡುಗ ಅಲ್ಲಿ ಹೋಗಿ ನಿಂತು ಬಿಟ್ಟು ಇಲ್ಲಿ ತಾನೆ ನಮ್ಮ ಅಪ್ಪ ಮಾಯವಾಗಿ ಹೋಗಿರೋದು, ಅದು ಹೇಗೆ, ಈ ಸ್ಥಳಕ್ಕೆ ಏನು ವಿಶೇಷತೆ ಇದೆ ಅಂತ ಅಲ್ಲಿದ್ದ ಜನರನ್ನೆಲ್ಲ ಕರೆಸಿ ಕೇಳ್ತಾನೆ. ಅವಾಗ ಅಲ್ಲಿದ್ದವರಲ್ಲಿ ಒಬ್ಬರು ಬಂದು ಹೇಳ್ತಾರೆ, ಮಗ ಇಲ್ಲಿ ನೋಡು, ಇದೇ ನಮ್ಮ ಮೂಲ, ಇಲ್ಲಿಯೇ ನಮ್ಮ ಹಿರಿಯರೆಲ್ಲರೂ ನೆಲೆಸಿದ್ದರು. ಅದೂ ಅಲ್ಲದೆ ಇದು ಈಶ್ವರನ ಗಣಗಳು ನೆಲೆಸಿದ್ದ ಸ್ಥಳ ಅಂತ ಹೇಳ್ತಾರೆ. ಗಣಗಳು ಅಂದ್ರೆ ಏನು ಅಂತ ಕೇಳಿದಾಗ, ಗಣಗಳು ಅಂದ್ರೆ ನಾವು ನಂಬುವ ದೈವ. ಈ ಸ್ಥಳದ ಹೆಸರೇ ಈಶ್ವರನ ಹೂಂದೋಟ. ಯಾವಾಗ್ಲೆಲ್ಲ ಬಾಕಿ ಜನರು ಈ ಕಾಡಿನಲ್ಲಿರುವವರ ಜೊತೆ ಅಧರ್ಮವನ್ನ ತೋರಿಸ್ತಾರೋ ಅವಾಗೆಲ್ಲ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಹಾಗೆ ಈಶ್ವರ ಪ್ರತ್ಯಕ್ಷವಾದ ಸ್ಥಳವೇ ಇದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ್ಲೇ ಸುಮಾರು 300 ವರ್ಷಗಳ ಹಿಂದೆ ಈಶ್ವರನ ಹೂಂದೋಟ ಅನ್ನುವ ಈ ಕಾಂತಾರ ಹೇಗೆ ಉತ್ಪತ್ತಿ ಆಯ್ತು ಅನ್ನೋ ಸ್ಟೋರಿಯನ್ನ ನಮಗೆ ತೋರಿಸ್ತಾರೆ. ಒಂದು ದೊಡ್ಡ ಉಲ್ಕಗಳು ಬೀಳುತ್ತದೆ. ಆ ಉಲ್ಕಗಳು ಬಿದ್ದಲ್ಲೇ ಈ ಈಶ್ವರನ ಹೂಂದೋಟ ಉತ್ಪತ್ತಿಯಾಗುತ್ತದೆ. ಆ ಕಾಡಿನೊಳಗಡೆ ಹಲವಾರು ಆದಿವಾಸಿಗಳು ವಾಸವಾಗಿದ್ದರು. ಹಾಗೆ ಅವರೆಲ್ಲರೂ ಸೇರಿ ಮೀನು ಹಿಡಿತಾ ಇರುವಾಗ ಅದರಲ್ಲಿದ್ದ ಒಂದು ಚಿಕ್ಕ ಹುಡುಗಿಗೆ ಒಂದು ಸುಂದರವಾದ ಕಲ್ಲು ಸಿಗುತ್ತದೆ. ಆ ಕಲ್ಲು ಒಂದು ಸಾಧಾರಣವಾದ ಕಲ್ಲು ಅಲ್ಲ. ಅದು ತನ್ನ ಕೈಗೆ ಸಿಕ್ಕಿದ ತಕ್ಷಣ ತನ್ನ ಜನರಿಗೆ ಅದನ್ನ ತೋರಿಸ್ತಾಳೆ. ಅವರೆಲ್ಲರೂ ಅದನ್ನ ದೇವ್ರಾಗಿ ನೋಡಿ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ ನಮಗೆ ಆ ಕಾಂತಾರ ಕಾಡು ಹಾಗೂ ಆ ಊರನ್ನು ಆಳುತ್ತಿದ್ದ ಕದಂಬರ ಅರಸನನ್ನು ತೋರಿಸ್ತಾರೆ. ಈ ಅರಸ ತುಂಬನೇ ಕ್ರೂರವಾದವನು. ಇವನ ಕುಟುಂಬದಲ್ಲಿದ್ದ ಚಿಕ್ಕ ಅರಸನನ್ನೆಲ್ಲ ಕೊಂದು ಇವನು ದೊಡ್ಡ ಅರಸನಾಗಿದ್ದಾನೆ. ಈ ಅರಸ ಏನ್ ಮಾಡ್ತಾನೆ ಅಂದ್ರೆ ಕಾಡಿನಲ್ಲಿ ವಾಸವಾಗಿರುವ ಆದಿವಾಸಿಗಳನ್ನೆಲ್ಲ ಕರ್ಕೊಂಡು ಬಂದು ತನ್ನ ಅರಮನೆಯಲ್ಲಿ ಗುಲಾಮನರಾಗಿ ಕೆಲಸ ಮಾಡಿಸ್ತಿರ್ತಾನೆ. ಇಷ್ಟು ಕ್ರೂರವಾಗಿರುವ ಈ ಅರಸ ಒಂದು ದಿನ ಕಾಂತಾರ ಕಾಡಿನ ಹತ್ತಿರದಲ್ಲಿರುವ ಒಂದು ಸಮುದ್ರದಲ್ಲಿ ಸಮುದ್ರ ಸ್ನಾನ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ವಯಸ್ಸಾದವರು ಮೀನು ಹಿಡಿಯುತ್ತಿದ್ದದ್ದನ್ನು ಈ ಅರಸ ನೋಡ್ತಾನೆ. ಆ ಕಾಡುವಾಸಿಗಳು ಎಲ್ಲಾದ್ರೂ ನೀರನ್ನ ಮುಟ್ಟಿದ್ರೇನೆ ಅದು ಹೊಲಸು ಅಂತ ಅವರನ್ನ ಕೊಲ್ಲಕ್ಕೆ ತಯಾರಾಗ್ತಾನೆ. ಆ ವಯಸ್ಸಾದವರು ಮೀನನ್ನ ಹಿಡಿತಿರೋದನ್ನ ನೋಡಿ ಬೇಗನೆ ಅವರನ್ನ ಕೊಲ್ಲುವುದಕ್ಕೆ ಅಂತ ಎಳ್ಕೊಂಡು ಬರ್ತಾರೆ. ಈ ವಯಸ್ಸಾದವರು ಇದಾರಲ್ವಾ, ಇವರು ನಮ್ಮ ಮೂವಿಯಲ್ಲಿ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಅನ್ನ ವಹಿಸ್ತಾರೆ. ಇವರ ಹೆಸರು ಮಾಯಗಾರ ಅಂತ. ಈ ವಯಸ್ಸಾದವರು ಅಷ್ಟು ಬೇಗ ಏನು ಯಾರ ಕಣ್ಣಿಗೂ ಸಹ ಕಾಣೋದಿಲ್ಲ. ಇವಾಗ ಅರಸ ಇವರನ್ನ ಕೊಲ್ಲುವುದಕ್ಕೆ ಅಂತ ಕತ್ತಿ ತೆಗೀತಿರುವಾಗ ಇವರ ಪಾಕೆಟ್ ನಿಂದ ಸ್ವಲ್ಪ ಏಲಕ್ಕಿಗಳು ಕೆಳಗಡೆ ಬೀಳುತ್ತದೆ. ಇದನ್ನ ನೋಡಿದ ಅರಸ ಅದನ್ನ ತಗೊಂಡು ನೋಡ್ತಾನೆ. ಇದೆಲ್ಲ ಆ ಕಾಂತಾರ ಕಾಡಿನಿಂದಲೇ ಸಿಕ್ತಿರೋದು. ಇದರ ಬೆಲೆ ಎಷ್ಟು ಅಂತ ಆ ಅರಸನಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗೆ ಆ ವಯಸ್ಸಾದವರನ್ನ ಕೊಲ್ಲದೆ ಅರಸ ಈ ಏಲಕ್ಕಿ, ಗ್ರಾಂಬು, ಕರಿಮೆಣಸು ಇದೆಲ್ಲ ಎಲ್ಲಿಂದ ಸಿಗುತ್ತಿದೆ ನನಗೆ ತೋರಿಸು ಅಂತ ಆ ವಯಸ್ಸಾದವರು ಅರಸನನ್ನ ಕಾಂತಾರ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಈ ಅರಸ ಕಾಡಿನ ಒಳಗಡೆ ಹೋಗುವಾಗ ತನ್ನ ಮಗ ರಾಜಶೇಖರ್ನನ್ನ ಸಹ ಒಟ್ಟಿಗೆ ಕರ್ಕೊಂಡಿರ್ತಾರೆ. ಹಾಗೆ ಒಳಗಡೆ ಹೋಗಿದ್ದು ಮೊದಲನೇ ಸತಿ ಅಲ್ಲಿರುವ ಈಶ್ವರನ ಹೂಂದೋಟವನ್ನ ನೋಡ್ತಾನೆ. ಇಷ್ಟು ಸುಂದರವಾಗಿರುವ ಒಂದು ಜಾಗ ಇಷ್ಟು ಕಾಲದವರೆಗೆ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ. ಇಲ್ಲಿರುವ ಆದಿವಾಸಿಗಳನ್ನೆಲ್ಲ ನನ್ನ ಗುಲಾಮನಾಗಿ ಮಾಡಿಕೊಳ್ಳಬೇಕು ಅಂತ ಅರಸ ಪ್ಲಾನ್ ಮಾಡ್ಕೋತಾನೆ. ಆದರೆ ಆ ಅರಸನಿಗೆ ತಿಳಿದಿಲ್ಲ ಆ ಸ್ಥಳವು ದೇವರ ನಿಯಂತ್ರಣದಲ್ಲಿ ಇದೆ ಅಂತ. ಅರಸ ಏನ್ ಮಾಡ್ತಾನೆ ಅಂದ್ರೆ ಆ ಕಾಡಿಗೆ ಬೆಂಕಿ ಹಚ್ಚಿ ಬಿಡ್ತಾನೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಬ್ರಹ್ಮರಾಕ್ಷಸ ಬಂದು ಆ ಅರಣ್ಯದೊಳಗಡೆ ಒಂದು ಬಾವಿ ಇದೆ, ಅರಸನನ್ನು ಆ ಬಾವಿಯೊಳಗಡೆ ಕರ್ಕೊಂಡು ಹೋಗುತ್ತದೆ. ಈ ಘಟನೆಗಳೆಲ್ಲವೂ ಅರಸನ ಮಗನಾದ ರಾಜಶೇಖರ ಇವರ ಕಣ್ಣು ಮುಂದೆನೆ ನಡೀತಾ ಇರುತ್ತದೆ. ಅಲ್ಲಿದ್ದ ಆದಿವಾಸಿಗಳೆಲ್ಲರೂ ತಮಗೆ ಬಂದ ಆಪತ್ತಿಂದ ದೇವರು ಕಾಪಾಡಿದರು ಅಂತ ಆ ಬಾವಿ ಸುತ್ತ ನಿಂತು ಬೇಟೆಯಾಡಕ್ಕೆ
ಶುರು ಮಾಡ್ತಾರೆ. ಕೊನೆಗೆ ಅರಸನ ಮಗ ರಾಜಶೇಖರ ಆ ಕಾಡಿನೊಳಗಡೆಯಿಂದ ಹೇಗಳೋ ತಪ್ಪಿಸ್ಕೊಂಡು ಬರ್ತಾನೆ. ಇವನು ಬಂದ್ಬಿಟ್ಟು ಕಡಪ್ಪರ ಅನ್ನೋ ಇನ್ನೊಂದು ಆದಿವಾಸಿ ಗುಂಪು ಇದೆ, ಅವರ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಈ ಕಡಪ್ಪ ವರ್ಗದವರೇ ರಾಜಶೇಖರನನ್ನ ಕಾಪಾಡಿ ವಾಪಸ್ ಕೋಟೆಗೆ ಕಳಿಸಿರ್ತಾರೆ. ಈ ಕಡಪ್ಪ ವರ್ಗದವರು ಇದಾರಲ್ವಾ, ಅವರಿಗೆ ತುಂಬಾ ವರ್ಷದಿಂದಲೇ ಕಾಂತಾರ ಕಾಡಿನೊಳಗಡೆ ದೈವದ ಶಕ್ತಿ ಇರೋದು ಗೊತ್ತು. ಆದ್ದರಿಂದ ದೈವಶಕ್ತಿ ಇರುವ ಆ ಕಾಡನ್ನ ಹೇಗಾದ್ರೂ ನಾವು ಕೈವರಿಸಿಕೊಳ್ಳಬೇಕು ಅಂತ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಕಡಪ್ಪರ ಸಹಾಯದಿಂದಲೇ ರಾಜವಂಶದಲ್ಲಿ ಉಳಿದಿರುವ ರಾಜಶೇಖರ ವಾಪಸ್ ಬಂದಿದ್ದಾನೆ. ಹಾಗೆ ರಾಜಶೇಖರ್ ಬಂದು ಸ್ವಲ್ಪ ಬೆಳೀತಿದ್ದ ಹಾಗೇನೆ ಅವನ ಸುತ್ತಲೂ ಬಾಂಗ್ಲಾ ಅನ್ನೋ ಒಂದು ಊರನ್ನ ನಿರ್ಮಿಸ್ತಾನೆ. ರಾಜಶೇಖರ ಅನ್ನೋ ಅರಸನ ಕೆಳಗಡೆ ಒಂದು ದೊಡ್ಡ ರಾಜ್ಯವೇ ಇರುತ್ತದೆ. ರಾಜಶೇಖರ ಒಂದು ಅರಸನಾಗಿ ಬೆಳೆದಿದ್ದರೂ ಸಹ ಅವನಿಗೆ ಇನ್ನೂ ಸಹ ಆ ಕಾಂತಾರ ಅನ್ನೋ ಕಾಡಿನಲ್ಲಿ ಭಯನೇ ಇರುತ್ತದೆ. ಚಿಕ್ಕವನಿರುವಾಗ್ಲೇ ತನ್ನ ಅಪ್ಪ ಕಾಂತಾರ ಕಾಡಿಗೆ ಹೋಗಿ ಅದನ್ನ ಕೈವರಿಸಿಕೊಳ್ಬೇಕು ಅನ್ನೋ ಅತಿ ಆಸೆಯಿಂದ ದೇವ್ರ ಕೈಯಲ್ಲೇ ಕೊಲೆಯಾದಲ್ವಾ. ಇದೆಲ್ಲವನ್ನು ರಾಜಶೇಖರ ತನ್ನ ಕಣ್ಣಾರೆ ನೋಡಿರೋದ್ರಿಂದ ಇವಾಗ್ಲೂ ಸಹ ರಾಜಶೇಖರ್ ಅವರಿಗೆ ಆ ಕಾಂತಾರ ಕಾಡು ಹಾಗೂ ಅಲ್ಲಿ ವಾಸವಾಗಿರುವ ಆದಿವಾಸಿ ಮಕ್ಕಳ ಮೇಲೆ ಸ್ವಲ್ಪ ಭಯ ಇರುತ್ತದೆ. ಇವಾಗ ನಮ್ ರಾಜಶೇಖರಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಮೊದಲನೇದಾಗಿ ಒಬ್ಬ ಹುಡುಗ, ಅವನ ಹೆಸರು ಕುಲಶೇಖರ ಅಂತ. ಇನ್ನೊಂದು ಹೆಣ್ಣು ಮಗಳು, ಅವಳ ಹೆಸರು ಕನಕವತಿ ಅಂತ. ಆದರೆ ಆ ಹೆಣ್ಣು ಮಗುವಿನ ಕೈ ಕಾಲುಗಳಿಗೆ ಏನೋ ವಿಫಲತೆ ಇರುತ್ತದೆ. ಕೈ ಕಾಲುಗಳಿಗೆ ಏನೋ ವಿಫಲತೆಯಿಂದ ಜನಿಸಿದ ಆ ಹೆಣ್ಣು ಮಗುವನ್ನ ತನ್ನನ್ನು ಕಾಪಾಡಿದ ಕಡಪ್ಪರು ಅನ್ನುವ ಆ ವರ್ಗದವರ ಕೈಯಲ್ಲಿ ಕೊಟ್ಟ ತಕ್ಷಣ ಆ ಮಗುವಿನ ಕೈ ಕಾಲುಗಳು ಸರಿ ಹೋಗುತ್ತದೆ. ಹೀಗೆ ಇದೆಲ್ಲವೂ ಬಾಂಗ್ಲಾದಲ್ಲಿ ನಡೀತಾ ಇರುವಾಗ ಇನ್ನೊಂದ್ ಕಡೆ ನಮಗೆ ಇವಾಗ ಈಶ್ವರ ಹೂಂದೋಟದಲ್ಲಿರುವ ಆದಿವಾಸಿಗಳನ್ನ ತೋರಿಸ್ತಾರೆ. ಆ ಈಶ್ವರ ಹೂಂದೋಟದ ಮಧ್ಯೆ ಒಂದು ದೊಡ್ಡ ಬಾವಿ ಇದೆ ಅಲ್ವಾ. ಆ ಬಾವಿಯೊಳಗಡೆಯಿಂದ ಒಂದು ಮಗು ಅಳುತ್ತಿರುವ ಶಬ್ದ ಒಂದು ಹುಡುಗಿ ಕೇಳಿಸುತ್ತದೆ. ಅವರು ಬಾವಿಯನ್ನ ಇಣುಕಿ ನೋಡಿದಾಗ ಬಾವಿಯೊಳಗಡೆ ಒಂದು ಗಂಡು ಮಗು ಇದೆ. ಆ ಮಗುವನ್ನ ಒಂದು ಹುಲಿ ಸುತ್ತುತ್ತಾ ಇರುತ್ತದೆ. ಆ ಹುಲಿ ಮಾಯವಾಗಿ ಹೋದ ತಕ್ಷಣ ಆದಿವಾಸಿಗಳಲ್ಲಿ ಇದ್ದ ಒಬ್ಬ ತಾಯಿ ಆ ಮಗುವನ್ನ ಎತ್ಕೊಂಡು ಬೆಳೆಸಕ್ಕೆ ಶುರು ಮಾಡ್ತಾರೆ. ಆ ಮಗು ಹೇಗೆ ಅಲ್ಲಿ ಬಂತು ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅವನಿಗೆ ಪೆರ್ಮಿ ಅಂತ ಹೆಸರಿಟ್ಟು ಬಿಟ್ಟು ಅವನನ್ನ ಸ್ವಂತ ಮಗನ ತರ ಸಾಕ್ತಾಳೆ ಆ ತಾಯಿ. ಪೆರ್ಮಿ ಸ್ವಲ್ಪ ಬೆಳೀತಿದ್ದಂತೆ ಪ್ರಾರಂಭದಲ್ಲಿ ತೋರಿಸಿದ್ದ ಆ ಮಾಯಗಾರ ಇದ್ದಾನಲ್ವಾ, ಅವನು ಪೆರ್ಮಿ ಕಣ್ಣಿಗೆ ಮಾತ್ರ ಕಾಣಿಸಕ್ಕೆ ಶುರುವಾಗುತ್ತದೆ. ಪೆರ್ಮಿ ಚಿಕ್ಕವನಿರುವಾಗ್ಲೇ ಕಾಂತಾರ ತೋಟದ ಬಗ್ಗೆ ಹಾಗೂ ಅಲ್ಲಿ ಪೂಜೆ ಮಾಡುತ್ತಿರುವ ಬ್ರಹ್ಮ ರಾಕ್ಷಸನ ಬಗ್ಗೆ ಹಾಗೂ ಇಲ್ಲಿಗೆ ಈಶ್ವರನ ಹೂಂದೋಟ ಅಂತ ಹೇಗೆ ಹೆಸರು ಬಂತು ಅಂತೆಲ್ಲವನ್ನು ಕೇಳಿ ತಿಳ್ಕೊಂಡಿರ್ತಾನಲ್ವಾ. ಆ ಅಮ್ಮ ಬಂದು ನೋಡಿದ್ರೆ ಪೆರ್ಮಿ ಒಬ್ಬನೇ ಮಾತಾಡ್ತಾ ಇರ್ತಾನೆ. ಯಾಕಂದ್ರೆ ಆ ಮಾಯಗಾರ ಎಲ್ಲರ ಕಣ್ಣಿಗೂ ಸಹ ಕಾಣಿಸೋದಿಲ್ಲ ಅಲ್ವಾ. ಇವನೇನು ಒಬ್ಬನೇ ಮಾತಾಡ್ತಿದ್ದಾನೆ ಅಂತ ಕೇಳಿದಾಗ ಅವರ ಹಸ್ಬೆಂಡ್ ಬಾವಿಯಲ್ಲಿ ಸಿಕ್ಕಿದವನು ತಾನೆ, ಹಾಗೆ ಇರ್ತಾನೆ ಅಂತ ಹೇಳ್ತಾರೆ. ಈ ಪೆರ್ಮಿ ನೋಡಿದ್ರೆ ಒಂದು ಸಾಧಾರಣವಾದ ಹುಡುಗ ಅಲ್ಲ. ಅವನೊಳಗಡೆ ಏನು ಶಕ್ತಿ ಇದೆ. ಹೇಳೋದಾದ್ರೆ ಬರೋ ದಿನಗಳಲ್ಲಿ ಈ ಆದಿವಾಸಿ ಮಕ್ಕಳ ಕಾವಲುಗಾರನಾಗಿ ಬರ್ತಾನೆ. ಹಾಗೆ ತುಂಬಾ ವರ್ಷಗಳು ಕಳೆದ ನಂತರ ನಮ್ ರಾಜಶೇಖರ ಅನ್ನೋ ಅರಸನಿಗೆ ವಯಸ್ಸಾಗಿ ತನ್ನ ಮಗ ಕುಲಶೇಖರನಿಗೆ ಪಟ್ಟಾಭಿಷೇಕ ಮಾಡಿ ಆ ಊರಿನ ಅರಸನನ್ನಾಗಿ ಮಾಡ್ತಾರೆ. ರಾಜಶೇಖರನಿಗೆ ಒಂದು ಹೆಣ್ಣು ಮಗು ಇದೆ ಅಲ್ವಾ, ಕನಕವತಿ ಅಂತ. ಅದು ನಮ್ ರುಕ್ಮಣಿನೇ ನಟಿಸಿರ್ತಾಳೆ. ಈ ರಾಜಶೇಖರ ತನ್ನ ಇಬ್ಬರು ಮಕ್ಕಳಿಗೂ ಸಹ ಚಿಕ್ಕವರಿರುವಾಗ್ಲೇ ಆ ಕಾಂತಾರ ಕಾಡಿನ ಬಗ್ಗೆ ಹಾಗೂ ಅಲ್ಲಿ ಹೋಗಿನೇ ತನ್ನ ತಂದೆ ತೀರು ಹೋಗಿರೋದು, ಅಲ್ಲಿರುವ ಬ್ರಹ್ಮ ರಾಕ್ಷಸನ ಬಗ್ಗೆ ಯಾವುದೇ ಕಾರಣಕ್ಕೂ ಸಹ ನಾವು ಅಲ್ಲಿಗೆ ಹೋಗ್ಲೇಬಾರ್ದು ಅಂತೆಲ್ಲ ಹೇಳಿನೇ ಬೆಳೆಸಿರ್ತಾನೆ. ಯಾಕಂದ್ರೆ ರಾಜಶೇಖರ ಚಿಕ್ಕವರಿರುವಾಗ ನೋಡಿದ ಘಟನೆ ಅಷ್ಟು ಭೀಕರವಾಗಿತ್ತಲ್ವಾ. ಬಾವಿಯೊಳಗಡೆಯಿಂದ ಒಂದು ಚಿಕ್ಕ ಮಗು ಸಿಕ್ತಲ್ವಾ. ಇವಾಗ ಆ ಮಗು ತುಂಬಾ ಬೆಳೆದಿರ್ತಾನೆ. ಆ ಕ್ಯಾರೆಕ್ಟರ್ ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ರಿಷಬ್ ಶೆಟ್ಟಿಯವರೇ. ಇವಾಗ ಕಾಡಿನಲ್ಲಿರುವವರು ತಾವು ನಡೆಸುವ ಕೃಷಿಯಲ್ಲಿ 1/3 ಭಾಗವನ್ನ ತಮ್ಮ ಅವಶ್ಯಕತೆಗೆ ಅಂತ ತಗೋತಾರೆ. ಇನ್ನೊಂದು ಭಾಗವನ್ನ ಪಂಜುರುಳಿ ಗುಳಿಗನ್ ಅನ್ನೋ ದೇವ್ರಿಗೆ ಕೊಡ್ತಾರೆ. ಇನ್ನೊಂದು ಭಾಗವನ್ನ ಒಂದು ಕಾಡಿನ ಬದಿಯಲ್ಲಿ ತಗೊಂಡು ಬಂದು ಇಡ್ತಾರೆ. ಯಾಕಂದ್ರೆ ಇವರು ಅನ್ಕೊಳ್ತಿರೋದು ಕಾಡಿನ ಆ ಕಡೆ ಇರುವ ಜನರಿಂದ ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ. ಹಾಗೆ ಬದಿಯಲ್ಲಿ ಇಟ್ಟಿದ್ದನ್ನೇ ಬಾಂಗ್ಲಾ ರಾಜ್ಯದವರು ತಗೊಂಡು ಬಂದು ದೊಡ್ಡ ವ್ಯಾಪಾರವನ್ನೇ ನಡೆಸ್ತಾ ಇರ್ತಾರೆ. ಇದರ ಬೆಲೆ ಎಷ್ಟಿರುತ್ತದೆ ಅಂತಾನೆ ತಿಳಿಯದೆ ಆ ಆದಿವಾಸಿಗಳು ಅವರ ಅವಶ್ಯಕತೆಗೆ ಇರೋದನ್ನ ತೆಗೆದ್ಬಿಟ್ಟು ಬಾಕಿ ಇರುವ ಈಶ್ವರ ಹೂಂದೋಟದಲ್ಲಿರುವ ವಸ್ತುಗಳನ್ನ
ಬಾಂಗ್ಲಾದವರಿಗೆ ಕೊಡ್ತಾ ಇರ್ತಾರೆ. ಹೀಗೆ ನಡೀತಾ ಇರುವಾಗ್ಲೇ ಇನ್ನೊಂದ್ ಕಡೆ ಬಾಂಗ್ಲಾದಲ್ಲಿರುವ ರಾಜಶೇಖರ್ನ ಮಗ ಕುಲಶೇಖರ ಇನ್ನೇನು ನಾವು ಅರಸನಾಗಿದ್ದೀವಿ, ಇನ್ನೂ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತದೆ ಅಂತ ಹೇಳ್ಕೊಂಡಿರ್ತಾನೆ. ನಿಜ ಹೇಳೋದಾದ್ರೆ ಈ ಕುಲಶೇಖರನಿಗೆ ಅರಸನಾಗಕ್ಕಿರುವ ಯಾವುದೇ ರೀತಿಯ ಯೋಗ್ಯತೆ ಇರೋದಿಲ್ಲ. ಯಾವಾಗ ನೋಡಿದ್ರು ಕುಡ್ಕೊಂಡು ಅಂತಃಪುರದಲ್ಲಿರುವ ಹೆಣ್ಣು ಮಕ್ಕಳ ಜೊತೆ ಮಿಸ್ಬಿಹೇವ್ ಮಾಡ್ಕೊಂಡೇ ಇರ್ತಾನೆ. ಒಂದ್ಸಲ ಈ ಕುಲಶೇಖರ ಅನ್ನೋ ಅರಸ ತನ್ನ ಜನರನ್ನೆಲ್ಲ ಸೇರ್ಕೊಂಡು ಕಾಂತಾರ ಅನ್ನೋ ಕಾಡಿಗೆ ಬೇಟೆಯಾಡಕ್ಕೆ ಅಂತ ಹೋಗ್ತಾನೆ. ಬೇಟೆಗೆ ಅಂತ ಬಂದವರು ಬರೀ ವನ್ಯಜೀವಿಗಳನ್ನ ಅಟ್ಯಾಕ್ ಮಾಡದೆ ಕಾಡಿನಲ್ಲಿದ್ದ ಆದಿವಾಸಿಗಳನ್ನು ಸಹ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾನೆ. ಆ ಆದಿವಾಸಿ ಮಕ್ಕಳ ಗುಂಪಿನಲ್ಲಿದ್ದ ನಮ್ಮ ಹೀರೋ ಕೂಡ ಬಂದು ಇವಾಗ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅರಸ ಕುಲಶೇಖರ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾನೆ. ಆದರೆ ಇವರ ಸೈನಿಕರೆಲ್ಲರೂ ಅಲ್ಲೇ ಸಿಕ್ಕಾಕೊಳ್ತಾರೆ. ಅರಸನ ಜನರು ಕಾಡಿಗೆ ಬಂದಿದ್ದಾರೆ, ಹಾಗಾದರೆ ನಮಗೆ ಏನೋ ಒಂದು ದೊಡ್ಡ ಆಪತ್ತು ಬರಕ್ಕಿದೆ ಅಂತ ಆದಿವಾಸಿಗಳಲ್ಲಿ ಕೆಲವು ವಯಸ್ಸಾದವರು ಹೆದರ್ತಾ ಇರ್ತಾರೆ. ಆದರೆ ಪಕ್ಕದಲ್ಲೇ ಇರೋ ನಮ್ಮ ಹೀರೋ ಅವರಿಂದ ನಮಗೆ ಏನಾಗಕ್ಕಿದೆ, ನಮ್ಮನ್ನ ನೋಡಿ ಅವರು ಹೆದರ್ಕೊಂಡು ಹೋಗ್ತಾರೆ. ನಾವಿರುವಾಗ ನಮ್ಮನ್ನ ದಾಟಿ ಅವರು ಒಳಗಡೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬಾನೇ ಧೈರ್ಯದಿಂದ ಹೇಳ್ತಾರೆ. ಆಗ ಆದಿವಾಸಿ ಜನರಲ್ಲಿ ಕೆಲವರು ಹೇಳ್ತಾರೆ, ನಮಗೆ ಯಾಕೆ ಸುಮ್ಮನೆ ತೊಂದರೆ, ನೀವು ಸದ್ಯಕ್ಕೆ ತೀರಿ ಹೋಗಿರುವ ಸೈನಿಕರ ಬಾಡಿಗಳನ್ನ ಕೋಟೆಗೆ ತಲುಪಿಸಿ. ಹಾಗಂತ ಹೇಳಿದಾಗ ಹೀರೋ ಏನ್ ಮಾಡ್ತಾರೆ ಅಂದ್ರೆ ತೀರಿ ಹೋಗಿರುವ ಸೈನಿಕರ ಸಮವಸ್ತ್ರಗಳನ್ನ ತೆಗೆದು ಧರಿಸಿಕೊಂಡು ಬಂದಿದ್ದ ಅರಸನ ಗುಂಪಿನಲ್ಲಿ ಒಬ್ಬ ಬಚಾವಾಗಿದ್ದ ಅಲ್ವಾ, ಅವನನ್ನ ದಾರಿ ತೋರ್ಸಕ್ಕೆ ಅಂತ ಕರ್ಕೊಂಡು ಆ ಕೋಟೆಯೊಳಗಡೆ ಏನು ಇದೆ ಅಂತ ನೋಡಕ್ಕೋಸ್ಕರ ಹೋಗ್ತಾರೆ. ಆ ಕೋಟೆ ಮುಂದ್ಗಡೆ ಒಂದು ದೊಡ್ಡ ತಡೆಗೋಡೆಯನ್ನ ಕಟ್ಟಿರ್ತಾರೆ. ಇದನ್ನ ದಾಟಿ ನಾವು ಹೇಗೆ ಒಳಗಡೆ ಹೋಗೋದು ಅಂತ ಹೀರೋ ಜೊತೆ ಬಂದಿದ್ದ ಜನರು ಯೋಚಿಸ್ತಾ ಇರುವಾಗ, ಎಷ್ಟೇ ಆದ್ರೂ ನಾವು ಅವರ ಸಮವಸ್ತ್ರದಲ್ಲಿ ಇದೀವಲ್ವಾ, ಕೋಟೆ ಹತ್ತಿರ ಹೋದ್ರೇನೆ ಸಾಕು ಬಾಗಿಲು ತೆಗೀತಾರೆ ಅಂತ ಹೇಳ್ತಾರೆ. ಮೊದಲನೇ ಸತಿ ನಮ್ಮ ಹೀರೋ ಬಾಂಗ್ಲಾದ ಒಳಗಡೆ ಸೇರ್ಕೊಳ್ತಾನೆ. ಹಾಗೆ ಬಂಗಲೆಯಲ್ಲಿ ಅವರು ತಮ್ಮಿಂದ ತಗೊಂಡು ಬರ್ತಿರುವ ಏಲಕ್ಕಿ, ಕರಿಮೆಣಸು ಇದನ್ನೆಲ್ಲ ತುಂಬಾನೇ ಡಿಮ್ಯಾಂಡ್ ನಿಂದ ಮಾರ್ತಾ ಇರೋದನ್ನ ನೋಡ್ತಾರೆ. ಇದಕ್ಕೆ ಪೋರ್ಚುಗೀಸರು ಹಾಗೂ ತುಂಬಾ ಜನರು ಬರ್ತಾ ಇರ್ತಾರೆ. ನಮ್ಮ ಕಾಡಿನಲ್ಲಿರುವ ಬೆಳೆಗಳಿಗೆ ಇಷ್ಟು ಬೆಲೆ ಇದೆಯಾ ಅಂತ ನಮ್ಮ ಹೀರೋ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅದೇ ಬಂಗಲೆಗೆ ನಮ್ಮ ಯುವರಾಣಿ ಬರ್ತಾಳೆ. ಅವರು ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾ ಇರ್ತಾರೆ. ಏನೋ ಕಲ್ಲು ತಾಗಿ ಅಲ್ಲಿದ್ದ ಜೇನುಗೂಡುಗಳಿಂದ ಜೇನುನೊಣ ಬಂದು ನಮ್ಮ ಹೀರೋಯಿನನ್ನ ಅಟ್ಯಾಕ್ ಮಾಡಕ್ಕೆ ನೋಡುವಾಗ ತಕ್ಕ ಸಮಯಕ್ಕೆ ಹೀರೋ ಬಂದು ಹೀರೋಯಿನನ್ನ ಕಾಪಾಡ್ತಾರೆ. ಇವಾಗ್ಲೇ ನಮ್ಮ ಹೀರೋ ಮತ್ತು ಹೀರೋಯಿನ್ ಮೊದಲನೇ ಸತಿ ನೋಡ್ತಾರೆ. ಹೀಗೆ ಹೀರೋಯಿನನ್ನ ತುಂಬಾ ಸುಲಭವಾಗಿ ಕಾಪಾಡಿ ಹೀರೋ ಬಂದ ಕೆಲಸವನ್ನ ನೋಡಕ್ಕೆ ಅಂತ ಹೋಗುವಾಗ ರಾಜನ ಸೈನಿಕರೆಲ್ಲರೂ ಹೀರೋ ಜನರೆಲ್ಲರೂ ಇಲ್ಲಿ ಕದೀಕೆ ಬಂದಿದ್ದಾರೆ ಅಂತ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗ ಒಂದು ಮರದ ಗಾಡಿಗೆ ತಾಗಿ ಅರ್ಧ ಕಟ್ಟಿರುವ ತೇರು ಉರ್ಲಕ್ಕೆ ಶುರು ಮಾಡುತ್ತದೆ. ಇದು ನೋಡುತ್ತಿದ್ದ ನಮ್ಮ ಹೀರೋ ಹಾಗೂ ಅವರ ಗೆಳೆಯರು ಎಲ್ಲರೂ ಆ ತೇರ್ ಮೇಲೆ ಹತ್ತಿಕೊಳ್ಳುತ್ತಾರೆ. ಹಾಗೆ ಈ ತೇರ್ ಕಂಟ್ರೋಲ್ ಇಲ್ಲದೆ ಹೋಗಿಬಿಟ್ಟು ಸುಮಾರು ಬೆಟ್ಟದಿಂದ ಕೆಳಗಡೆ ಬೀಳಕ್ಕೆ ಅಂತ ಆಗಿರುತ್ತದೆ. ಅಷ್ಟರಲ್ಲಿ ನಮ್ಮ ಯುವರಾಣಿ ಸೈನಿಕರನ್ನ ಕರೆಸಿ ಅದನ್ನ ಹಿಡಿಸ್ಕೊಳ್ತಾರೆ. ಅದರ ನಂತರ ನಮ್ಮ ಹೀರೋ ಹಾಗೂ ಅವನ ಗೆಳೆಯರು ಎಲ್ಲರೂ ಅರಸನ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಎಲ್ಲರನ್ನ ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದಾಗ, ನೀವೆಲ್ಲರೂ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ. ನಾವೆಲ್ಲರೂ ಕಾಂತಾರದಿಂದ ಬಂದಿರೋದು ಅಂತ ಒಂದೇ ಮಾತು ಹೇಳಿದ ತಕ್ಷಣ ಅಷ್ಟೇ ರಾಜಶೇಖರ ಅರಸ ಕಾಂತಾರ ಅಂತ ಕೇಳಿದ ತಕ್ಷಣ ಹೆದರಿ ನಡುಗಕ್ಕೆ ಶುರು ಮಾಡ್ತಾರೆ. ಇವಾಗ ನಮ್ಮ ಕುಲಶೇಖರ ಅರಸ ಇದಾನಲ್ವಾ, ಅವನು ನಮ್ಮ ಹೀರೋ ಹಾಗೂ ಅವನ ಗೆಳೆಯನನ್ನೆಲ್ಲ ತುಂಬಾನೇ ಹೊಡಿತಾ ಇರ್ತಾರೆ. ನಮ್ಮ ಸ್ಥಳಕ್ಕೆ ಬಂದು ಅದನ್ನ ಕಿತ್ಕೊಳಕ್ಕೆ ನೋಡ್ತಿದ್ದೀರಾ, ನಿಮ್ ಕಾಡಿಗೆ ಬಂದ್ರು ಅಂತ ಹೇಳಿತಾನೆ ಅನ್ಯಾಯವಾಗಿ ನನ್ನ ಅಜ್ಜನನ್ನ ಕೊಂದಿದ್ದು. ಹಾಗಂತ ಹೇಳಿ ಕುಲಶೇಖರ ಅರಸ ಹೀರೋ ಹತ್ತಿರ ಹೋಗ್ತಾ ಇದ್ದರೆ ನಮ್ಮ ಹೀರೋಗೆ ಯಾವುದೇ ರೀತಿಯ ಭಯ ಕೂಡ ಇರೋದಿಲ್ಲ. ಕುಲಶೇಖರ ಹೀರೋನನ್ನ ಕೊಲೆ ಮಾಡೋದಕ್ಕೆ ಅಂತ ಖಡ್ಗವನ್ನ ತೆಗೆದಾಗ ಬೇಗನೆ ರಾಜಶೇಖರ ಬಂದು ಅವರನ್ನ ಏನು ಮಾಡೋದು ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಯುವರಾಣಿ ಹೇಳಿರ್ತಾಳೆ, ಅವನನ್ನ ನೋಡಿದ್ರೆ ಅವನೇ ಆ ಆದಿವಾಸಿಗಳ ನಾಯಕನ ತರ ಕಾಣಿಸ್ತಿದ್ದಾನೆ, ಯಾಕೆ ನಮಗೆ ಅವಶ್ಯಕತೆನೇ ಇಲ್ಲದೆ ಆದಿವಾಸಿ ಮಕ್ಕಳ ಜೊತೆ ಜಗಳ ಅಂತ. ಇದರಿಂದ ಕುಲಶೇಖರ ತುಂಬಾನೇ ಕೋಪಗೊಳ್ಳುತ್ತಾನೆ. ಹೀರೋ ಹಾಗೂ ಅವನ ಫ್ರೆಂಡ್ಸ್ ಗಳನ್ನೆಲ್ಲರನ್ನು ಇವಾಗ ಸೆರೆಮನೆಯಲ್ಲಿ ಬಂಧಿಸಿರ್ತಾರೆ. ಇವರನ್ನು ಅರಮನೆಯ ಗುಲಾಮರನ್ನಾಗಿ ಮಾಡುವುದಕ್ಕಾಗಿ ನಿರ್ಧರಿಸಿರ್ತಾರೆ. ಬಾಂಗ್ಲಾ ಕೋಟೆಯಲ್ಲಿ ದೊರೆಮುಖ ಅಂತ ಒಬ್ಬನು ಇರ್ತಾನೆ. ಅವನು ಇವಾಗ ಉಪೇಂದ್ರ ಅನ್ನುವವನ ನಿಯಂತ್ರಣದಲ್ಲಿ ಇರ್ತಾನೆ. ಅವನು ಬಂದುಬಿಟ್ಟು ಇವಾಗ ಸೆರೆಮನೆಯಲ್ಲಿರುವ ಹೀರೋ ಹಾಗೂ ಫ್ರೆಂಡ್ಸ್ ಅವರನ್ನ ನೋಡಿ ಇವರನ್ನೇನ ಗುಲಾಮರನ್ನಾಗಿ ಮಾಡ್ಬೇಕಾಗಿರೋದು
ಹೌದು, ನೀವು ಎಲ್ಲಿಂದ ಬರ್ತಿದ್ದೀರಾ ಅಂತ ಕೇಳಿದಾಗ ಹೀರೋ ಒಟ್ಟಿಗೆ ಇದ್ದವರಲ್ಲಿ ಒಬ್ಬ ಹೇಳ್ತಾನೆ ಕಾಂತಾರದಿಂದ ಅಂತ. ಕಾಂತಾರ ಕಾಡು ಅಂತ ಕೇಳಿದ ತಕ್ಷಣ ಅವನಿಗೆ ಮಾತೆ ಬರೋದಿಲ್ಲ, ತೊದ್ಲಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಕಾಂತಾರ ಕಾಡಿನ ಬಗ್ಗೆ ದೆವ್ವ, ಭೂತ, ದೇವ್ರು ಅಂತ ತುಂಬಾನೇ ಮೂಢನಂಬಿಕೆಗಳನ್ನು ಅವರು ನಂಬಿರ್ತಾರೆ. ಆ ಕಾಡಿನೊಳಗಡೆಯಿಂದಲೇ ಇವರೆಲ್ಲರೂ ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಇವರನ್ನ ಮುಟ್ಟೋದಕ್ಕೆನೆ ಎಲ್ಲರೂ ಹೆದರ್ತಾರೆ. ಇದನ್ನ ಉಪಯೋಗಿಸ್ಕೊಂಡು ನಮ್ಮ ಹೀರೋ ಹೇಳ್ತಾರೆ, ನೋಡಿ ಇಲ್ಲಿ ನಾನು ನಿಮ್ಮನ್ನ ಏನು ಮಾಡೋದಿಲ್ಲ, ಆದರೆ ಆ ಬಂಗಲೆಯಲ್ಲಿ ನಡೆಯುತ್ತಿರುವ ಮೊತ್ತ ವ್ಯಾಪಾರವನ್ನ ನಾನು ನೋಡಬೇಕು. ಹಾಗಂತ ಹೇಳಿ ಉಪೇಂದ್ರನಿಗೆ ಗಾಂಜಾ ಕೊಟ್ಟು ಹೀರೋ ಹೋಗಿ ಆ ಬಂಗಲೆಯಲ್ಲಿ ನಡೆಯುವ ಮೊತ್ತ ವ್ಯಾಪಾರವನ್ನ ನೋಡ್ತಾರೆ. ಅದು ಅಲ್ಲದೆ ಹೀರೋನ ಬಂಧಿಸಿರುವ ಸೆರೆಮನೆಯೊಳಗಡೆನೆ ಆ ಅರಮನೆಯ ಇಂಜಿನಿಯರ್ನ ಸಹ ಬಂಧಿಸಿರ್ತಾರೆ. ಅವರನ್ನ ಯಾಕೆ ಬಂಧಿಸಿದ್ದಾರೆ ಅಂದ್ರೆ ಕಡಲಿನ ಮೂಲಕ ರಾಜನಿಗೆ ಹೋಗಲು ಒಂದು ಹಡಗನ್ನ ನಿರ್ಮಿಸಕ್ಕೆ ಹೇಳಿರ್ತಾರೆ. ಆ ಹಡಗನ್ನ ಇವರು ಸಹ ಮಾಡಿ ಕೊಟ್ಟಿರ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ ಆ ಹಡಗು ಮುಳುಗಿ ಹೋಗುತ್ತದೆ. ಅದಕ್ಕೆ ಕಾರಣ ಏನಂದ್ರೆ ಮಳೆ ನೀರು ಹೊರಗಡೆ ಹೋಗಕ್ಕೆ ಅಂತ ಇಂಜಿನಿಯರ್ ಹಡಗಿನ ಕೆಳಗಡೆ ಒಂದು ತೂತವನ್ನ ಹಾಕಿರ್ತಾರೆ. ಆ ಕಾರಣದಿಂದಲೇ ಆ ಹಡಗು ಮುಳುಗಿ ಹೋಗಿರುತ್ತದೆ. ಆದ್ರಿಂದಲೇ ಇಂಜಿನಿಯರ್ನ ಸಹ ಇವಾಗ ಬಂಧಿಸಿರ್ತಾರೆ. ಇವಾಗ ನಮ್ಮ ಹೀರೋ ಆ ಇಂಜಿನಿಯರ್ನ ಸಹ ಕರ್ಕೊಂಡು ಆ ಸೆರೆಮನೆಯಿಂದ ತುಂಬಾನೇ ಸುಲಭವಾಗಿ ಎಸ್ಕೇಪ್ ಆಗಿ ಪುನಃ ಕಾಂತಾರ ಕಾಡಿಗೆನೆ ಮರಳಿ ಬಂದಿರ್ತಾರೆ. ಹಾಗೆ ಅಲ್ಲಿದ್ದ ಆದಿವಾಸಿಗಳನ್ನೆಲ್ಲ ಕರೆದು ಇನ್ನು ಮುಂದೆ ನಾವು ಇಲ್ಲಿ ವ್ಯಾಪಾರವನ್ನ ನಡೆಸ್ತಿದೀವಿ ಅಂತ ಹೇಳಿ ವ್ಯಾಪಾರವನ್ನ ಶುರು ಮಾಡ್ಕೋತಾರೆ. ಅವರ ಒಟ್ಟಿಗೆ ಇದ್ದ ಇಂಜಿನಿಯರ್ನ ಸಹಾಯದಿಂದ ನೀರು ಪಾಸ್ ಮಾಡೋದು ಹೇಗೆ, ಈ ತರ ನುಣುಪಾದ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡು ಕಾಡಿನಲ್ಲಿರುವ ಎಲ್ಲ ಆದಿವಾಸಿಗಳು ಸೇರ್ಕೊಂಡು ವ್ಯವಸಾಯ ನಡೆಸಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರು ಬೆಳೆದಂತಹ ಏಲಕ್ಕಿ, ಗ್ರಾಂಬು, ಕರಿಮೆಣಸು ಇಂಥದ್ದನ್ನೆಲ್ಲ ತಗೊಂಡು ಬಂದು ರಾಜನ ಬಂಗಲೆಯಲ್ಲೇ ವ್ಯಾಪಾರ ಶುರು ಮಾಡ್ಕೋತಾರೆ. ಇವರ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗುತ್ತದೆ. ಇವರು ಈ ತರ ವ್ಯಾಪಾರ ನಡೆಸ್ತಿದ್ದಾರೆ ಅಂತ ಹೀರೋನಿಗೂ ಸಹ ತಿಳಿಯುತ್ತದೆ. ಆದರೆ ಯುವರಾಣಿ ಬಂದು ಬಿಟ್ಟು, ನೀವು ವ್ಯಾಪಾರ ನಡೆಸ್ತಿರೋ ವಿಷಯವನ್ನ ನಾನು ಅರಸನ ಜೊತೆ ಹೇಳೋದಿಲ್ಲ, ನೀವು ಧಾರಾಳವಾಗಿ ವ್ಯಾಪಾರವನ್ನ ನಡೆಸ್ಕೊಳ್ಳಿ, ನಾನು ಅನುಮತಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಹೀರೋ ನೋಡಿದ್ರೆ, ನೀವೇನು ಅನುಮತಿ ಕೊಡಕ್ಕೆ, ನಾವು ಆಲ್ರೆಡಿ ಶುರು ಮಾಡಿದೀವಿ ಅಲ್ವಾ ಅಂತ ಒಂಥರ ಹೇಳಿ ತುಂಬಾ ಖುಷಿಯಿಂದಲೇ ಅವರ ವ್ಯಾಪಾರವನ್ನ ಮುಂದುವರಿಸ್ತಾರೆ. ಹೀಗೆ ವ್ಯಾಪಾರ ನಡೆಸ್ತಾ ಇರುವಾಗಲೇ ಅರೇಬಿಯರಲ್ಲಿ ಒಬ್ಬರು ರಾಜನಿಗೋಸ್ಕರ ಒಂದು ಕುದುರೆಯನ್ನ ತಂದಿರ್ತಾರೆ. ಆ ಕುದುರೆಯನ್ನ ನೋಡಿ ನಮ್ಮ ಹೀರೋ ಮುಟ್ಟಕ್ಕೆ ಅಂತ ನೋಡಿದಾಗ ಅಲ್ಲಿದ್ದ ಒಬ್ಬ, ನೀವು ಅದನ್ನ ಮುಟ್ಟಬೇಡಿ, ನೀವು ಮುಟ್ಟಿದ್ರೆ ಅದು ಹೊಲಸು ಆಗುತ್ತದೆ, ನಂತರ ಕುದುರೆಯನ್ನ ಕಡಿಬೇಕಾಗುತ್ತದೆ ಅಂತ ಹೇಳ್ತಾನೆ. ಇದು ಕೇಳಿದ ಹೀರೋ, ಏನು ನಾವು ಮುಟ್ಟಿದ ವಸ್ತುಗಳನ್ನ ನೀವು ಕಡಿತೀರಾ? ಹಾಗಂತ ಕೇಳಿ ಕೋಪದಲ್ಲೇ ಹೀರೋ ಕುದುರೆಯನ್ನ ಮುಟ್ಟಿದಾಗ ಕುದುರೆ ಕಂಟ್ರೋಲ್ ಬಿಟ್ಟು ಆ ರಾಜವೇದಿಕೆಯಲ್ಲಿ ಓಡಾಡಕ್ಕೆ ಶುರು ಮಾಡುತ್ತದೆ. ಯಾರ ಕೈಲೂ ಸಹ ಅದನ್ನ ಕಂಟ್ರೋಲ್ ಮಾಡಕ್ಕೇನೆ ಆಗುದಿಲ್ಲ. ಅವಾಗ ಪುನಃ ನಮ್ಮ ಹೀರೋ ಒಳ್ಳೆ ರಾಜನ್ ತರ ಬಂದ್ಬಿಟ್ಟು ಅದರ ಮೇಲೆ ಹತ್ತಿ ಕಂಟ್ರೋಲ್ ಮಾಡ್ಕೊಂಡು ಬರ್ತಿರೋದನ್ನ ಯುವರಾಣಿ ನೋಡ್ತಾಳೆ. ಇದು ನೋಡಿದ ನಮ್ಮ ಹೀರೋಯಿನ್ ಅವಾಗ್ಲೇ ಹೀರೋನ ಲವ್ ಮಾಡಕ್ಕೆ ಶುರು ಮಾಡ್ತಾರೆ. ನಂತರ ಹೀರೋನ್ ಅವಳ ಅರಮನೆಗೆ ಹೀರೋನ ಕರ್ಕೊ ಬರ್ತಾಳೆ. ಹೀರೋ ಮೇಲಿರುವ ಪ್ರೀತಿಯನ್ನ ಅವರು ಹೇಳಿಕೊಂಡಾಗ ನಮ್ಮ ಹೀರೋ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಹಾಗೆ ಅಲ್ಲಿಂದ ಹೊರಗಡೆ ಬರ್ತಾರೆ. ಹೀಗೆ ರಾಜನ ಬಂಗಲೆಯಲ್ಲಿ ವ್ಯಾಪಾರ ನಡೆಸ್ತಾ ಅವರು ತುಂಬಾ ಖುಷಿಯಿಂದ ಇರುವಾಗ ಕಾಡಿನ ಇನ್ನೊಂದು ಅರ್ಧ ಭಾಗವನ್ನ ನಾನು ವೀಕ್ಷಿಸಬೇಕು ಅಂತ ಹೀರೋ ನಿರ್ಧರಿಸ್ತಾರೆ. ಹಾಗಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇರುವಾಗ ಸಡನ್ ಆಗಿ ಅವರ ನೇರವಾಗಿ ಒಂದು ಹುಲಿ ಬರುತ್ತದೆ. ಆ ಹುಲಿ ನಮ್ಮ ಹೀರೋನ ನೇರವಾಗಿ ನೋಡ್ತಾ ಇರುತ್ತದೆ. ಆ ಹುಲಿ ಕಣ್ಣಿನಲ್ಲಿ ಏನೋ ಒಂಥರ ಬೆಂಕಿ ತರ ಕಾಣಿಸುತ್ತದೆ. ಅದೇ ತರ ನಮ್ಮ ಹೀರೋ ಕಣ್ಣಿನಲ್ಲಿಯೂ ಸಹ. ಇವಾಗ ಆ ಹುಲಿ ಇವರಿಗೆ ದಾರಿ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗುತ್ತದೆ. ಇವರು ಇಲ್ಲಿಯವರೆಗೂ ಕಾಡಿನ ಆ ಭಾಗದಲ್ಲಿ ಏನಿರುತ್ತದೆ ಅಂತ ನೋಡೇ ಇರ್ಲಿಲ್ಲ. ಆದ್ರಿಂದ ಮೊದಲು ಹೀರೋನೇ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಭೀಕರವಾದ ಶಬ್ದ ಕೇಳಿಸುತ್ತದೆ. ಆ ಶಬ್ದ ಕೇಳಿದ ತಕ್ಷಣ ಹೀರೋ ಹೊರಗಡೆಗೆ ಓಡಿ ಬರ್ತಾರೆ. ಆದರೆ ಬಂದಿರೋದು ಇನ್ನೊಂದು ದಿಕ್ಕಿನಿಂದ ಆಗಿರುತ್ತದೆ. ಹೀರೋದು ಗೆಳೆಯರಿಗೆ ಏನೂ ಸಹ ಗೊತ್ತಾಗೋದಿಲ್ಲ. ನೀನು ಈ ಕಡೆಯಿಂದ ತಾನೇ ಹೋಗಿರೋದು, ಮತ್ತೆ ಹೇಗೆ ಆ ಕಡೆಯಿಂದ ಬಂದೆ, ನನಗೇನೆ ಏನೂ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ನನ್ನ ಜೊತೆ ಇಬ್ಬರು ಬನ್ನಿ ಅಂತ ಪುನಃ ಇಬ್ಬರನ್ನ ಕರ್ಕೊಂಡು ಕಾಡೊಳಗಡೆ ಹೋಗ್ತಾರೆ. ಅವಾಗ್ಲೇ ಹೀರೋಗೆ ಕೇಳಿದ ಆ ವಿಚಿತ್ರವಾದ ಶಬ್ದ 3 ಜನರಿಗೂ ಸಹ ಕೇಳಕ್ಕೆ ಶುರುವಾಗುತ್ತದೆ. ಪುನಃ ಅವರು ಭಯದಿಂದ ಓಡ್ಕೊಂಡು ಬರ್ತಾರೆ. ಇವಾಗ್ಲೂ ಸಹ ಅವರು ಮರುದಿಕ್ಕಿನಿಂದ ಓಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನೋ ಇದೆ, ನಾನು ಅದನ್ನ ವೀಕ್ಷಿಸಲೇಬೇಕು ಅಂತ ಹೇಳಿ ಹೀರೋ ಅವನ ಜನಗಳನ್ನೆಲ್ಲ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಮರದ ಮೇಲೆ ಒಂದು ಕಾಡು ಪಾಪವನ್ನ ಹೊಡೆದು ಮರದ ಮೇಲೆ ಕಟ್ಟಿ ಹಾಕಿರ್ತಾರೆ. ಅದನ್ನ ನಮ್ಮ ಹೀರೋ ತಿಳಿಯದೇನೆ ರಿಲೀಸ್ ಮಾಡ್ತಾರೆ. ಹಾಗೆ ರಿಲೀಸ್ ಮಾಡಿ ಸ್ವಲ್ಪ ಸಮಯದಲ್ಲಿ ಆ ಕಾಡಿನಲ್ಲಿ ಒಂದು ಗುಹೆ ಒಳಗಡೆ
ಕಡುಪರ ವರ್ಗಗಳು ವಾಸವಾಗಿದ್ದರಲ್ವಾ, ಅವರು ಬರ್ತಾರೆ. ಇವಾಗ ನೀವು ಹೋಗಕ್ಕಿರುವ ಸಮಯವಾಯ್ತು ಅಂತ ಆ ಗುಂಪಿನಲ್ಲಿದ್ದ ಒಂದು ಸ್ತ್ರೀ ಹೇಳ್ತಾಳೆ. ಈ ಕಡಪ ವರ್ಗದವರು ಯಾರು ಅಂತ ನಾನು ಮುಂಚೆನೆ ನಿಮಗೆ ಹೇಳಿದ್ದೀನಿ. ಯಾರು ಅಂದ್ರೆ ಈ ಈಶ್ವರ ಹೂಂದೋಟ ಇದೆ ಅಲ್ವಾ, ಆ ಶಕ್ತಿಯನ್ನ ತಮ್ಮ ಕೈವರಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡುವವರು. ಮೊದಲನೇ ಸತಿ ಇವರ ಜಾಗಕ್ಕೆ ನಮ್ಮ ಹೀರೋ ಅವರ ಜನರ ಜೊತೆ ಬಂದಿರೋದು ಇವರಿಗೆ ತಿಳಿಯುತ್ತದೆ. ಹಾಗೆ ಅವರು ಹೀರೋ ಮತ್ತು ಅವರ ಟೀಮ್ ಅನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಅಟ್ಯಾಕ್ ಮಾಡಿದಾಗ ಅವರಿಂದಾಗಿ ನಮ್ಮ ಹೀರೋ ಟೀಮ್ನಲ್ಲಿ ಒಬ್ಬ ಸಾವನ್ನಪ್ಪುತ್ತಾನೆ. ಇನ್ನೂ ಸಹ ಸುಮ್ಮನೆ ಇದ್ದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಕಡಪ ವರ್ಗದವರನ್ನ ತುಂಬಾನೇ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲರನ್ನ ಹೊಡೆದು ಬೀಳಿಸಿದಾಗ ಆ ಕಾಡಿನೊಳಗಡೆಯಿಂದ ಗುಂಪು ಗುಂಪಾಗಿ ಕಾಡು ಪಾಪಗಳು ಬರಕ್ಕೆ ಶುರುವಾಗುತ್ತದೆ. ಈ ಕಾಡು ಪಾಪಗಳು ನಮ್ಮ ಹೀರೋ ಹಾಗೂ ಅವನ ಜನರನ್ನ ಅಟ್ಯಾಕ್ ಮಾಡಕ್ಕೆ ಹೋದಾಗ ಎಲ್ಲಾ ಕಾಡು ಪಾಪಗಳನ್ನ ಈ ಕಡಪ ವರ್ಗದಲ್ಲಿರುವ ಒಬ್ಬ ಬಂದು ಕಂಟ್ರೋಲ್ ಮಾಡ್ತಾನೆ. ಇವನಂದ್ರೆ ಆ ವರ್ಗದಲ್ಲಿರುವ ಅತಿ ಹೆಚ್ಚು ಶಕ್ತಿ ಹೊಂದಿರುವವನು. ಬಿಟ್ರೆ ಅವನು ನಮ್ಮ ಹೀರೋ ಹಾಗೂ ಅವನ ಜನರನ್ನ ಕೊಂದೇ ಬಿಡ್ತಾನೆ ಅನ್ಸುತ್ತದೆ. ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಅವಾಗ್ಲೇ ನಾವು ನೋಡಿದಲ್ಲೋ ಒಂದು ಹುಲಿ, ಆ ಹುಲಿ ಬಂದ್ಬಿಟ್ಟು ಕಾಡು ಪಾಪಗಳನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡುತ್ತದೆ. ಹಾಗೆ ಆ ಶಕ್ತಿ ಇರುವ ಒಬ್ಬ ವ್ಯಕ್ತಿ ಇದಾನಲ್ವಾ, ಅವನನ್ನ ಕಚ್ಚಿ ಎಳ್ಕೊಂಡು ಹೋಗುತ್ತದೆ. ಇದು ನೋಡಿದ ಬಾಕಿ ಕಡಪ ವರ್ಗದವರು ಹೆದರಿ ಅವರ ಗುಹೆಯೊಳಗಡೆ ಓಡ್ಕೊಂಡು ಸೇರ್ತಾರೆ. ಇವರಿಂದ ಪಾರಾದ ನಮ್ಮ ಹೀರೋ, ಇದು ಏನು ಸ್ಥಳ, ಯಾಕೆ ಕರೆಕ್ಟ್ ಟೈಮ್ ನಲ್ಲಿ ಬಂದು ನಮ್ಮನ್ನ ಆ ಹುಲಿ ಕಾಪಾಡ್ತು, ಈ ಸ್ಥಳದಲ್ಲಿ ಏನು ರಹಸ್ಯವಿದೆ, ಯಾಕೆ ನಮ್ಮ ಹಿರಿಯರು ಇಲ್ಲಿಗೆ ಬರ್ಲಿಲ್ಲ, ಆ ತರೆಲ್ಲ ತುಂಬಾ ಯೋಚನೆಗಳು ಬರುತ್ತದೆ. ಇವಾಗ ನಮ್ಮ ಹೀರೋ ಮತ್ತು ಅವನ ಜನರು ಕಡಪ ವರ್ಗದವರಿಂದ ತಪ್ಪಿಸ್ಕೊಂಡು ಬಂದ್ರಲ್ವಾ, ಅದು ಅಲ್ಲದೆ ಹೀರೋದು ಜನರಲ್ಲಿ ಒಬ್ಬ ಅವರಿಂದಾಗಿ ಸಾವನ್ನಪ್ಪಿದ್ರಲ್ವಾ. ಇವಾಗ್ಲೇ ಇವರ ಹಿರಿಯರು ಕಡಪ ವರ್ಗದವರ ಬಗ್ಗೆ ಹೀರೋಗೆ ಹೇಳ್ತಾರೆ. ಆಕ್ಚುಲಿ ಈ ಕಡಪ ವರ್ಗದವರು ಹಲವಾರು ವರ್ಷಗಳ ಮುಂಚೆ ಈ ಈಶ್ವರನ ಹೂಂದೋಟದಲ್ಲಿ ವ್ಯಾಸಂಗ ಮಾಡೋಕ್ಕೋಸ್ಕರ ಕೇಳಿ ಬಂದಿರ್ತಾರೆ. ನೋಡ್ಲಿಕ್ಕೆ ಏನೋ ಬೇಜಾರಾಗ್ತಿದೆ ಪಾಪ ಅಲ್ವಾ ಅಂತ ಹೇಳಿ ಇವರು ಸಹ ಅದಕ್ಕೆ ಒಪ್ಪುತ್ತಾರೆ. ಈ ಕಡಪ ವರ್ಗದವರು ಇಲ್ಲಿಗೆ ಬಂದು ಸ್ವಲ್ಪ ದಿನಗಳಲ್ಲೇ ಆ ಕಾಡಿನಲ್ಲಿದ್ದ ಒಳ್ಳೆ ಒಳ್ಳೆ ಮೃಗಗಳೆಲ್ಲವೂ ಸಾಯಕ್ಕೆ ಶುರುವಾಗುತ್ತದೆ. ಅವಾಗ್ಲೇ ಇವರಿಗೆ ಗೊತ್ತಾಗೋದು ಇದೆಲ್ಲವೂ ನಡೀತಿರೋದು ಈ ಕಡಪ ವರ್ಗದವರಿಂದ. ಯಾಕಂದ್ರೆ ಅವರು ಮೈನ್ ಆಗಿ ಇಲ್ಲಿಗೆ ಬರಕ್ಕಿರುವ ಕಾರಣ ಏನಂದ್ರೆ ಈಶ್ವರನ ಹೂಂದೋಟದಲ್ಲಿರುವ ದೇವಿ ಶಕ್ತಿಯನ್ನ ಕೈಗೊಳ್ಳಬೇಕು ಅಂತ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ ಅಂದ್ರೆ ಇವರ ಕಂಟ್ರೋಲ್ ನಲ್ಲಿರುವ ಕಾಡು ಪಾಪಗಳನ್ನ ಹಿಡಿದು ಅವರ ಕಣ್ಣೀರಿನಿಂದ ಏನೋ ಒಂಥರ ರಿಚುವಲ್ಸ್ ಗಳನ್ನೆಲ್ಲ ಮಾಡ್ತಾರೆ. ಅದರ ಪರಿಣಾಮದಿಂದಲೇ ಆ ಈಶ್ವರ ಹೂಂದೋಟದಲ್ಲಿರುವ ಎಲ್ಲಾ ಪ್ರಾಣಿಗಳು ಸಾಯುತ್ತಿರುವುದು. ಇದರಿಂದ ಆ ಕಾಡಿನಲ್ಲಿರುವ ಜನರು ಕಡಪ ವರ್ಗದವರ ಜೊತೆ ಜಗಳಕ್ಕೆ ಹೋಗ್ತಾರೆ. ಆದರೆ ಕಡಪ ವರ್ಗದವರು ತುಂಬಾನೇ ಬಲಶಾಲಿಗಳಾದ ಕಾರಣ ಇವರಿಗೆ ಅವರನ್ನ ಏನು ಸಹ ಮಾಡಕ್ಕೆ ಆಗೋದಿಲ್ಲ. ಅವಾಗ್ಲೂ ಸಹ ಇದೇ ಹುಲಿ ಬಂದೆ ಇವರನ್ನ ಕಾಪಾಡಿ ಕಡಪ ವರ್ಗದವರನ್ನ ಈಶ್ವರ ಹೂಂದೋಟದಿಂದ ಓಡಿಸಿರುತ್ತದೆ. ಹಾಗೆ ಹೋದ ಕಡಪ ವರ್ಗದವರು ಇವಾಗ ಹೀರೋ ಹೋಗಿರುವ ಆ ಅರಣ್ಯದೊಳಗಡೆ ತುಂಬಾ ವರ್ಷಗಳಿಂದ ವಾಸವಾಗಿದ್ದಾರೆ. ಆದ್ರೂ ಸಹ ಅವರು ಇವಾಗ್ಲೂ ಸಹ ಆ ಈಶ್ವರನ ಹೂಂದೋಟ ಅಲ್ಲಿರುವ ದೇವಿ ಶಕ್ತಿಯನ್ನ ಕೈವರಿಸಿಕೊಳ್ಳಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ಇದೆಲ್ಲ ಇವಾಗ್ಲೇ ನಮ್ ಹೀರೋಗೆ ತಿಳಿಯುತ್ತದೆ. ಅಲ್ಲಿಂದ ಕಟ್ ಮಾಡಿದ್ರೆ ಬಾಂಗ್ಲಾದಲ್ಲಿ ನಮ್ ಹೀರೋ ಅವರು ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋ ವಿಷಯ ಅರಸ ಕುಲಶೇಖರನಿಗೆ ತಿಳಿಯುತ್ತದೆ. ಅವರು ಬೇಗನೆ ಒಂದು ಮಂತ್ರಿಯನ್ನ ಕಳಿಸಿ ನಮ್ ಹೀರೋನ ಹಿಡ್ಕೊಂಡು ಹೋಗಕ್ಕೆ ಹೇಳಿರ್ತಾರೆ. ಆದರೆ ನಮ್ ಹೀರೋ ನೋಡಿದ್ರೆ ಸಾಧಾರಣ ವ್ಯಕ್ತಿ ಅಲ್ಲ ಅಲ್ವಾ. ಆ ಮಂತ್ರಿಯನ್ನ ನಮ್ ಹೀರೋ ತುಂಬಾನೇ ಹೊಡೆದು ಕಳಿಸ್ತಾರೆ. ನನ್ ಕೈಯಲ್ಲಿ ಅವನನ್ನ ಮುಟ್ಟಕ್ಕೆ ಆಗೋದಿಲ್ಲ ಅಂತ ಅರಸನ ಜೊತೆ ಬಂದು ಮಂತ್ರಿ ಹೇಳಿದಾಗ ನಮ್ ಕುಲಶೇಖರ ಒಳ್ಳೆ ಸೈಕೋ ತರ ಆಡ್ತಾನಲ್ವಾ, ಅವನ ಕುತ್ತಿಗೆ ಕುಯ್ಯೋದಕ್ಕೆ ಅಂತ ಖಡ್ಗವನ್ನ ತಗೋತಾನೆ. ಅವಾಗ ಅಲ್ಲಿಗೆ ಅವನ ತಂದೆ ರಾಜಶೇಖರ ಅರಸ ಬಂದ್ಬಿಟ್ಟು, ಕುಯ್ಯೋ ಎಲ್ಲರ ತಲೆಯನ್ನ ಕುಯ್ಯು, ಈ ಅರಮನೆಯಲ್ಲಿರುವವರ ತಲೆಯನ್ನ ಕುಯ್ಯೋದ್ ಬಿಟ್ಟು ನಿನಗೆ ಬೇರೇನು ಗೊತ್ತು, ಹಾಗಂತ ಹೇಳಿ ಕುಲಶೇಖರನನ್ನ ಇನ್ಸಲ್ಟ್ ಮಾಡಿದಾಗ ಅವತ್ತೇ ನಾನು ಹೇಳಿದೆ ಆ ಕಾಂತಾರ ಕಾಡಿನಲ್ಲಿರುವವರ ಕತೆ ಮುಗಿಸೋಣ ಅಂತ. ನೀವೇ ಅಡ್ಡ ನಿಂತಿದ್ದು, ಹೆಸರಿಗೋಸ್ಕರ ನನ್ನನ್ನ ಅರಸ ಮಾಡಿದ್ದೀರಾ, ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ನನಗೆ ತೆಗೆಯಕ್ಕೆ ಆಗೋದಿಲ್ಲ. ಹಾಗಂತ ತನ್ನ ಸಂಕಟಗಳನ್ನು ಕುಲಶೇಖರ ಹೇಳಿದಾಗ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಕಣೋ, ನಿನ್ನನ್ನ ಇಟ್ಕೊಂಡು ಏನು ಮಾಡೋದು ಅಂತ ರಾಜಶೇಖರ ಎಲ್ಲರ ಮುಂದೆ ಕುಲಶೇಖರನ್ನ ಇನ್ಸಲ್ಟ್ ಮಾಡ್ತಾನೆ. ಇದರಿಂದ ಕೋಪಗೊಂಡ ಕುಲಶೇಖರ ನೆಕ್ಸ್ಟ್ ಸೀನ್ ನಲ್ಲಿ ಅವರ ಅಪ್ಪ ತಿನ್ನುವ ಊಟದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕ್ತಾರೆ. ನಾನೇನು ವಿಷ ಕಳಿಸ್ಲಿಲ್ಲಪ್ಪ, ಜಸ್ಟ್ ನಿದ್ದೆ ಮಾತ್ರ ಅಷ್ಟೇ ಕಳಿಸಿದ್ದೀನಿ. 2 ದಿನಗಳು ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ, ಅವಾಗ ತಿಳಿಯುತ್ತದೆ ಈ ಬಾಂಗ್ಲಾದವರಿಗೆ ಕುಲಶೇಖರ ಅರಸನ ಪವರ್ ಏನು ಅಂತ. ಹಾಗಂತ ಹೇಳಿ ಇವನ ಅಜ್ಜ ಹಿಡಿಯಕ್ಕೆ ನೋಡಿದ್ದ ಆ ಈಶ್ವರನ ಹೂಂದೋಟವನ್ನ ಇವಾಗ ಇವನು ಕೈವರಿಸಿಕೊಳ್ಳಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವನ ಅಪ್ಪನ ಜೊತೆ ಹೇಳ್ತಾನೆ. ಯುವರಾಣಿ ಕುಲಶೇಖರ ಅರಸನನ್ನ ತಡಿಯಕ್ಕೆ ಬಂದಾಗ, ಪಾಪ ನೀನು ಸ್ವಲ್ಪ ಸುಮ್ಮನಿರು, ಇವತ್ತು ರಾತ್ರಿನೇ ಅಲ್ಲಿ ಹೋಗಿ ಕಾಂತಾರ ಕಾಡನ್ನ ಕೈವರಿಸಿ ನನ್ನ ಪವರ್ ತೋರಿಸ್ತೀನಿ ಹಾಗಂತ ಹೇಳಿ
ತನ್ನ ಸೈನಿಕರನ್ನ ಕರ್ಕೊಂಡು ಅವತ್ತು ರಾತ್ರಿ ಅವರು ಕಾಂತಾರ ಕಾಡಿನೊಳಗಡೆ ಹೋಗ್ತಾರೆ. ಹಾಗೆ ಕಾಂತಾರ ಕಾಡನ್ನ ನೋಡಿದ ತಕ್ಷಣ ಇದು ಇಷ್ಟೊಂದು ಸುಂದರವಾಗಿದೆ, ಇದಕ್ಕೋಸ್ಕರನೇ ನನ್ನ ತಾತ ಇದನ್ನ ಕೈವರಿಸಿಕೊಳ್ಳಬೇಕು ಅಂತ ಅನ್ಕೊಂಡಿರಬಹುದು. ಸರಿ ಆಯ್ತು, ನಿದ್ದೆ ಮಾಡ್ತಿರುವ ಆ ಆದಿವಾಸಿ ಮಕ್ಕಳನ್ನ ಕರೆದು ಎಬ್ಬಿಸಿ, ನಿದ್ದೆ ಮಾಡುವವರನ್ನ ಕೊಲ್ಲೋದು ಸರಿ ಇಲ್ಲ ಅಲ್ವಾ? ಹಾಗಂತ ಹೇಳಿ ದೊಡ್ಡದಾಗಿ ಒಂದು ಶಂಕು ಶಬ್ದವನ್ನ ಮಾಡಿಬಿಟ್ಟು ಎಲ್ಲರನ್ನ ಎಬ್ಬಿಸಿ ಅವರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿ ಅವರ ತಲೆ ಕುಯ್ಯಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಕೂಡ ಕರುಣನೆ ಇಲ್ಲದೆ ಎಲ್ಲರನ್ನ ಕೊಲ್ಲುತ್ತಿರೋದನ್ನ ನೋಡಿದ ನಮ್ಮ ಹೀರೋನ ತೆಗೆದು ಬೆಳೆಸಿದ್ರು ಒಬ್ಬ ತಾಯಿ ಇದಾರಲ್ವಾ, ಅವರು ಬಂದು ರಾಜನ ಕಾಲಿಗೆ ಬೀಳ್ತಾಳೆ. ರಾಜ, ನಮ್ಮನ್ನ ಬಿಟ್ಬಿಡಿ, ನಾವು ಯಾವುದೇ ರೀತಿಯ ತಪ್ಪು ಮಾಡ್ಲಿಲ್ಲ, ಮತ್ತೆ ಯಾಕೆ ನಮ್ಮನ್ನ ಈ ತರ ಬೇಟೆಯಾಡ್ತಿದ್ದೀರಾ ಅಂತ ತುಂಬಾನೇ ಕೆಂಜಿ ಕೇಳ್ಕೋತಾರೆ. ವಯಸ್ಸಾದವರು ಅಂತ ಕೂಡ ನೋಡದೆ ಅರಸ ಆ ತಾಯಿಯನ್ನ ಒದ್ದು ಬಿಟ್ಟು ಎಲ್ಲರನ್ನ ಕೊಲ್ಲಕ್ಕೆ ಪುನಃ ಹೇಳ್ತಾನೆ. ಹಾಗೆ ಮೊತ್ತ ಕಾಂತಾರ ಕಾಡು ಬೆಂಕಿಯಿಂದ ಹರಡುತ್ತಿರುವಾಗ ಆ ತಾಯಿ ಬಂದ್ಬಿಟ್ಟು ಅವರು ಪೂಜಿಸುವ ಕಲ್ಲಿನ ದೈವದ ಹತ್ತಿರ ಅವರದೇ ಆದ ಭಾಷೆಯಲ್ಲಿ ಹಾಡು ಹಾಡುತ್ತಾ ಮಂತ್ರಗಳನ್ನ ಹೇಳ್ತಾರೆ. ಈ ಶಬ್ದ ಕಾಡಿನೊಳಗಡೆ ಹೋಗಿರುವ ನಮ್ಮ ಹೀರೋಗೆ ಕೇಳಿದ ತಕ್ಷಣ ಓಡ್ಕೊಂಡು ಬರ್ತಾರೆ. ಬಂದು ನೋಡಿದ್ರೆ ಇವನ ಸುಂದರವಾಗಿರುವ ಈಶ್ವರನ ಹೂಂದೋಟ ಇವಾಗ ಫುಲ್ ಬೆಂಕಿಯಿಂದ ಹರಡ್ತಿದೆ. ರಾಜನ ಖಡ್ಗದ ತುದಿಯಲ್ಲಿ ಇವರ ತಾಯಿ ಇದ್ದಾರೆ. ನನ್ನ ಅಮ್ಮನನ್ನ ಏನು ಮಾಡ್ಬೇಡ. ಇದು ಕೇಳಿದ ಅರಸ, ಓ ಇವರೇನ ನಿನ್ನ ಅಮ್ಮ? ಹಾಗಂತ ಕೇಳಿ ಖಡ್ಗದಿಂದ ಅವರ ಕುತ್ತಿಗೆಯನ್ನ ಕುಯ್ದ್ಬಿಡ್ತಾರೆ. ಇದು ನೋಡಿದ ನಮ್ಮ ಹೀರೋಗೆ ಅಷ್ಟು ಕೋಪ ಬರುತ್ತದೆ. ಅದು ಅಲ್ಲದೆ ಇನ್ನೊಂದ್ ಕಡೆ ಹೀರೋದು ಜನರೆಲ್ಲ ಅವರವರ ಭಾಷೆಯಲ್ಲಿ ದೇವ್ರನ್ನ ಕರೀತಾ ಇರ್ತಾರಲ್ವಾ. ಸಡನ್ ಆಗಿ ಗುಳಿಗ ಅನ್ನೋ ದೈವ ನಮ್ಮ ಹೀರೋ ಮೈಯಲ್ಲಿ ಸೇರ್ಕೊಳ್ತದೆ. ದೇವ್ರು ಮೈ ಮೇಲೆ ಬಂದ ತಕ್ಷಣ ನಮ್ಮ ಹೀರೋದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿ, ಈ ಈಶ್ವರ ಹೂಂದೋಟದ ಮಕ್ಕಳ ಮೇಲೆ ನೀನು ಕೈ ಮಾಡಿದ್ಯಾಲ್ವಾ, ಇವತ್ತು ನಿನ್ನ ರಕ್ತ ಈ ಈಶ್ವರ ಹೂಂದೋಟದಲ್ಲಿ ಫುಲ್ ಹರಿಯುತ್ತದೆ. ಹಾಗಂತ ತುಂಬಾನೇ ಕೋಪದಲ್ಲಿ ಕಿರ್ಚುತ್ತಾ ನಮ್ಮ ಹೀರೋ ಕುಲಶೇಖರ ಅರಸನ ಜನಗಳನ್ನೆಲ್ಲ ಹೊಡೆದು ಹಾರಿಸ್ತಾನೆ. ಇದು ನೋಡ್ತಿದ್ದ ನಮ್ ಕುಲಶೇಖರ ಅರಸನಿಗೆ ಏನ್ ಮಾಡ್ಬೇಕು, ಏನು ನಡೀತಿದೆ ಅಂತಾನೆ ಗೊತ್ತಾಗುವುದಿಲ್ಲ. ಇವಾಗ ನಮ್ಮ ಆದಿವಾಸಿ ಮಕ್ಕಳಿಗೆ ಗೊತ್ತಾಗುತ್ತದೆ, ಇವರು ಇಷ್ಟು ಕಾಲ ಪೂಜೆ ಮಾಡ್ತಿದ್ದ ಆ ದೇವರೇ ಹೀರೋ ರೂಪದಲ್ಲಿ ಬಂದು ಇವರನ್ನ ಕಾಪಾಡ್ತಿದ್ದಾರೆ ಅಂತ. ಹೀರೋ ಎಲ್ಲರನ್ನ ಹೊಡೆದು ಹಾರಿಸಿ ಇದಕ್ಕೆಲ್ಲ ಕಾರಣವಾದ ಕುಲಶೇಖರನ ಕುತ್ತಿಗೆ ಕುಯ್ದು ಕೊಲೆ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಎಲ್ಲರ ಕಣ್ಣಿಗೆ ಕಾಣಿಸದೆ ಇರುವ ಹೀರೋ ಕಣ್ಣಿಗೆ ಮಾತ್ರ ಕಾಣಿಸುವ ಆ ಮಾಯಗಾರ ಇದಾನಲ್ವಾ, ಆ ತಾತ ಬಂದು ಹೀರೋನ ಕಂಟ್ರೋಲ್ ಮಾಡ್ತಾರೆ. ಅದರ ನಂತರನೇ ನಮ್ಮ ಹೀರೋ ಮೈಯಲ್ಲಿದ್ದ ಗುಳಿಗ ಕೂಡ ಹೊರಗಡೆ ಹೋಗುತ್ತದೆ. ಈಶ್ವರ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅಂತ ಬಂದ ಕುಲಶೇಖರ ಇವಾಗ ಮರಣ ಹೊಂದಿರ್ತಾನೆ. ಅದು ಅಲ್ಲದೆ ಅವನಿಂದಾಗಿ ಈ ಆದಿವಾಸಿಗಳಲ್ಲಿ ತುಂಬಾ ಜನರು ತೀರಿ ಹೋಗಿರ್ತಾರಲ್ವಾ, ಅವರನ್ನೆಲ್ಲ ನೋಡಿ ಹೀರೋ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಇನ್ನೊಂದು ಕಡೆ ಅರಸ ಕುಲಶೇಖರ ತೀರಿ ಹೋಗಿರುವ ವಿಷಯ ಅವರ ಅಪ್ಪ ರಾಜಶೇಖರನಿಗೆ ತಿಳಿಯುತ್ತದೆ. ಅದು ಅಲ್ಲದೆ ಇವರು ಕಟ್ಟುತ್ತಿದ್ದ ಆ ದೇವಸ್ಥಾನದ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತದೆ. ಇದೆಲ್ಲ ನೋಡಿದ ಒಂದು ಪೂಜಾರಿ ರಾಜಶೇಖರನ ಹತ್ತಿರ ಬಂದ್ಬಿಟ್ಟು ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಕುಲಶೇಖರ ಅರಸ ಆ ಕಾಂತಾರ ಹೂಂದೋಟಕ್ಕೆ ಹೋಗಿರೋದು ದೈವದ ಕೋಪಕ್ಕೆ ಕಾರಣ ಆಗಿದೆ. ಇದಕ್ಕಿರುವ ಪರಿಹಾರವೇನೆಂದ್ರೆ ಅವರು ಪೂಜೆ ಮಾಡ್ತಿರುವ ಆ ದೇವರನ್ನ ಇಲ್ಲಿಗೆ ತಗೊಂಡು ಬಂದು ಅದಕ್ಕೆ ಕುಂಭಾಭಿಷೇಕ ಮಾಡಿ ಅದರ ನಂತರವೇ ಅದನ್ನ ದೇವಸ್ಥಾನದ ಒಳಗಡೆ ಇಡ್ಬೇಕು ಅಂತ. ಹಾಗಂತೆಲ್ಲ ಪೂಜಾರಿ ಹೇಳಿದಾಗ ನೆಕ್ಸ್ಟ್ ಸೀನ್ ನಲ್ಲೇ ನಮ್ ಯುವರಾಣಿ ಬಾಂಗ್ಲಕ್ಕೋಸ್ಕರ ಪುನಃ ಆ ಕಾಡಿನೊಳಗಡೆ ಹೋಗ್ತಾರೆ. ಇವರು ಬರ್ತಿದ್ದನ್ನ ನೋಡಿದ ನಮ್ ಹೀರೋ ಒಂದು ಬಾಣವನ್ನ ಬಿಟ್ಟು ಇನ್ನೊಂದು ಹೆಜ್ಜೆ ಕೂಡ ಮುಂದ್ಗಡೆ ಇಡ್ಬಾರ್ದು, ಹೆಣ್ಣು ಅಂತ ಕೂಡ ನೋಡದೆ ಕೊಲೆ ಮಾಡ್ಬಿಡ್ತೀನಿ, ನೀವು ಮತ್ತು ನಿಮ್ಮ ಕುಲಶೇಖರ ಅರಸ ಮಾಡಿದ್ದೆಲ್ಲ ಸಾಕು, ಮುಚ್ಕೊಂಡು ಇಲ್ಲಿಂದ ಹೋಗಿ ಅಂತೆಲ್ಲ ಹೆದರಿಸಿ ನೋಡ್ತಾರೆ. ಅವಾಗ ಯುವರಾಣಿ, ಇಲ್ಲಿ ನೋಡಿ ನಮ್ಮ ಬಾಂಗ್ಲವು ಇವಾಗ ಮೊತ್ತ ಕತ್ತಲಿನಿಂದ ಮೂಡಿವೆ, ನನಗೆ ನೀವು ಪೂಜೆ ಮಾಡುತ್ತಿರುವ ಆ ದೇವರ ಅನುಗ್ರಹ ಬೇಕು. ಇಷ್ಟು ದಿನ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಬೇರೆ ಬೇರೆ ಇದ್ವಿ, ನೀವು ನಿಮ್ಮ ಕೈಯಾರೆ ದೇವ್ರನ್ನ ತಗೊಂಡು ಬಂದು ನಮ್ಮ ದೇವಸ್ಥಾನದಲ್ಲಿ ಇಟ್ಟು ಕುಂಭಾಭಿಷೇಕ ಮಾಡಿದ್ರೆ ನಮ್ಮಿಬ್ಬರ ಮಧ್ಯೆ ಇರುವ ಎಲ್ಲ ಹಾಗೆಗಳು ಹೋಗುತ್ತದೆ. ಹಾಗಂತ ಕೇಳಿದಾಗ ನಮ್ಮ ದೇವರು ನಿಮ್ಮ ಹತ್ತಿರ ಬರೋದಿಲ್ಲ ಅಂತ ಹೀರೋ ಹೇಳ್ತಾರೆ. ಇದು ಕೇಳಿದ ಯುವರಾಣಿ, ಇದು ನೀವು ಹೇಳ್ತಿರೋದಾ ಅಥವಾ ನಿಮ್ಮ ದೈವ ಹೇಳ್ತಿರೋದಾ? ಇದು ಕೇಳಿದ ತಕ್ಷಣ ನಮ್ಮ ಹೀರೋಗೆ ಆನ್ಸರೇ ಇರೋದಿಲ್ಲ. ಸರಿ ಆಯ್ತು, ಅಲ್ಲಿ ಹೋದ್ರೆ ಏನು ಒಳ್ಳೇದೇ ಆಗುತ್ತೆ ಅಂತ ಹೇಳಿಬಿಟ್ಟು ಇವರು ಪೂಜಿಸುವ ಆ ಕಲ್ಲನ್ನ ತಗೊಂಡು ಹೀರೋ ಮತ್ತು ಅವನ ಆಳುಗಳೆಲ್ಲರೂ ಬಾಂಗ್ಲಾದ ಕೋಟೆಗೆ ಹೋಗ್ತಾರೆ. ಹಾಗೆ ಇವರು ಹೋದ ತಕ್ಷಣ ನಮ್ಮ ಹೀರೋ ಜೊತೆ ಹೋದ ಜನರು ಕುಂಭಾಭಿಷೇಕಕ್ಕಿರುವ ಎಲ್ಲಾ ಏರ್ಪಾಡುಗಳನ್ನು ಮಾಡ್ತಾರೆ. ಹಾಗೆ ಕೊನೆಗೆ ರಾಜಶೇಖರ ಅರಸ ಆಸೆ ಪಟ್ಟಂತೆ ಕಾಂತಾರ ಕಾಡಿನಲ್ಲಿರುವ ದೈವ ಹಾಗೂ ಇವರು ಕಟ್ಟಿರುವ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಇಟ್ಟು ಒಟ್ಟಿಗೆ ಕುಂಭಾಭಿಷೇಕವನ್ನ ನಡೆಸ್ತಾರೆ. ಇದೆಲ್ಲವನ್ನು ತುಂಬಾನೇ ಗಂಭೀರವಾಗಿ ನಡೆಸಿರ್ತಾರೆ. ಇವಾಗ ನಮ್ಮ ಹೀರೋ ರಾಜಶೇಖರ ಅರಸ ಹಾಗೂ ಅವರ ಮಗಳು ಕನಕವತಿ ಕೇಳಿದ ತರ ಎಲ್ಲಾ ಕಾರ್ಯಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಿಕೊಟ್ಟಿರ್ತಾರೆ.
ಸಿಗ್ತಾರೆ. ಇವಾಗ್ಲೇ ಅವರು ತುಂಬಾ ನೆಮ್ಮದಿಯಿಂದ ಇರ್ತಾರೆ. ಇದಕ್ಕೆಲ್ಲ ಪರವಾಗಿ ನಮ್ಮ ಹೀರೋ ಅರಸನ್ ಜೊತೆ ಒಂದೇ ಒಂದು ವಿಷಯವನ್ನ ಕೇಳ್ತಾರೆ. ಇನ್ನು ಮುಂದೆಯಾದರೂ ಈ ಮಣ್ಣಿನಲ್ಲಿ ಧರ್ಮದ ಕಡೆ ನಡೆಯಿರಿ. ಅದು ಅಲ್ಲದೆ ನೀವು ಅನ್ಯಾಯವಾಗಿ ಗುಲಾಮರನ್ನಾಗಿ ಇಟ್ಟಿರುವ ಎಲ್ಲರನ್ನು ನಿರ್ಬಂಧಿಸಬೇಕು. ಹಾಗಂತ ಅಲ್ಲಿದ್ದ ಎಲ್ಲಾ ಗುಲಾಮರನ್ನ ಬಿಡಿಸಿ ಆದ್ಮೇಲೆ ಹೀರೋ ತನ್ನ ಕಾಂತಾರ ತೋಟಕ್ಕೆನೆ ವಾಪಸ್ ಬರ್ತಾರೆ. ಬಂದ ನಂತರ ಇನ್ನು ಮುಂದೆ ಬರುವ ನಮ್ಮ ಮುಂದಿನ ಪೀಳಿಗೆಗೆ ಈ ಕಾಡಿನಲ್ಲಿ ಎಲ್ಲಾ ಸೌಕರ್ಯಗಳು ಇರಬೇಕು ಅಂತ ಆ ಗ್ರಾಮವನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಾರೆ. ಹೀಗೆ ಎಲ್ಲವೂ ಚೆನ್ನಾಗಿ ನಡೀತಿರುವಾಗ ರಾಜಶೇಖರ ಅರಸನ ಕನಸಿನಲ್ಲಿ ಹೀರೋ ಕಣ್ಣಿಗೆ ಮಾತ್ರ ಕಾಣಿಸ್ತಾರಲ್ವ ಒಂದು ಮಾಯಗಾರ, ಅವರು ಬರ್ತಾರೆ. ನಿನ್ನ ಅಕ್ರಮ ಹಾಗೂ ಅತಿ ಆಸೆಗೆ ದೇವ್ರು ನಿಲ್ಬೇಕಾ? ಮರ್ಯಾದಿಂದ ಇಲ್ಲಿರುವ ದೇವರನ್ನೆಲ್ಲ ಆ ಆದಿವಾಸಿ ಮಕ್ಕಳಿಗೆ ವಾಪಸ್ ಕೊಟ್ಟು ಬಿಡು ಅಂತ ಸಂಬಂಧನೇ ಇಲ್ಲದೆ ಆ ಮಾಯಗಾರ ರಾಜಶೇಖರ್ನ ಕನಸಿನಲ್ಲಿ ಬಂದು ಹೇಳಿ ಹೋಗ್ತಾನೆ. ಪಟ್ಟಂತ ಅರಸ ಹೆದರಿ ಹೇಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಹೀರೋದು ತಾಯಿ ಏನೇ ತೀರಿ ಹೋಗಿದ್ದರೂ ಸಹ ಅವರ ಕನಸಿನಲ್ಲಿ ಬರ್ತಾ ಇರ್ತಾರೆ. ಇವಾಗ ಕನಸಿನಲ್ಲೇ ಹೀರೋನ ಆ ಕಡಪ ವರ್ಗದವರು ವಾಸವಾಗಿರುವ ಗುಹೆಗೆ ಕರ್ಕೊಂಡು ಹೋಗಿ ಅವರ ಕೈನಲ್ಲಿ ಮಾಯಗಾರ ಸಿಕ್ಕಾಕೊಂಡಿದ್ದಾನೆ. ಅದೂ ಅಲ್ಲದೆ ಅವನ ಕಣ್ಣೀರಿನಿಂದ ಅವರು ಏನು ರಿಚುವಲ್ಸ್ ಗಳನ್ನ ಮಾಡ್ತಿರೋದಾಗಿ ತೋರಿಸ್ತದೆ. ಆ ಗ್ರಾಮದವರಿಗೆ ಏನೋ ಒಂದು ದೊಡ್ಡ ಆಪತ್ತು ಬರೋ ತರ ಇದೆ ಅಂತ ನಮ್ಮ ಹೀರೋಗೆ ತಿಳಿಯುತ್ತದೆ. ಸ್ವಲ್ಪ ಸಮಯದಲ್ಲಿ ಆ ಗ್ರಾಮದಲ್ಲಿದ್ದ ಎಲ್ಲಾ ಚಿಕ್ಕ ಮಕ್ಕಳು ಒಂಥರ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾರೆ. ಇಲ್ಲೇ ನೋಡಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಇವರ ಹತ್ತಿರ ಇದ್ದ ಎಲ್ಲಾ ದೈವಗಳು ಇವಾಗ ಬಾಂಗ್ಲಾ ಕೋಟೆಯೊಳಗಡೆ ಇದೆ ಅಲ್ವಾ. ಈ ತರ ವಂಚನೆಗೆ ಮಾತಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಯುವರಾಣಿ ಕನಕವತಿ. ಇವಾಗ ನೋಡಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಇವಳು ಚಿಕ್ಕ ಮಗುವಾಗಿ ಹುಟ್ಟಿದಾಗ ಅವಳ ಕಾಲು ಕೈಗಳಿಗೆ ವಿಫಲತೆ ಇತ್ತಲ್ವಾ. ತಂದೆ ರಾಜಶೇಖರ ತನ್ನ ಮಗಳನ್ನ ಕಾಪಾಡಬೇಕು ಅಂತ ಕಡಪ ವರ್ಗದವರ ಕೈಯಲ್ಲಿ ಕೊಟ್ಟಿರುತ್ತಾನೆ. ಮಗುನ ಕೈ ಕಾಲು ಸರಿಯಾಗಬೇಕಂದ್ರೆ ಕಡಪ ವರ್ಗದವರಲ್ಲಿ ಯಾರಾದ್ರೂ ಆ ಮಗುಗೆ ಹಾಲು ಕೊಡಬೇಕು ಅಂತ ಹೇಳಿ ಅದರಲ್ಲಿದ್ದ ಒಬ್ಬಳು ತಾಯಿನೇ ನಮ್ಮ ಯುವರಾಣಿಗೆ ಹಾಲು ಕೊಟ್ಟಿರುತ್ತಾರೆ. ಆದ್ದರಿಂದ ಇವಳಿಗೆ ಕಡಪ ವರ್ಗದವರು ಹಾಲುಣಿಸಿದ್ದಾರೆ. ಅದು ಅಲ್ಲದೆ ಬಾಂಗ್ಲಾದವರ ರಕ್ತ ಮೈಯಲ್ಲಿ ಚಲಿಸುತ್ತಿದೆ. ಹಾಗಾದರೆ ಇವಳು ತುಂಬಾನೇ ಬಲಶಾಲಿ ಆಗಿದ್ದಾಳೆ. ಅದು ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ರಾಜಶೇಖರ ಆ ಅರಣ್ಯದಿಂದ ತಪ್ಪಿಸಿಕೊಂಡು ಓಡಿ ಬಂದಾಗ ಕಡಪ ವರ್ಗದವರೇ ಅವನನ್ನು ಕಾಪಾಡಿರ್ತಾರಲ್ವಾ. ಆ ಚಿಕ್ಕ ವಯಸ್ಸಿನಿಂದಲೇ ಅರಸ ರಾಜಶೇಖರನಿಗೆ ಆ ಈಶ್ವರನ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರನೇ ತನ್ನ ಮಗಳು ಕನಕವತಿಯನ್ನ ಕಡಪ ವರ್ಗದವರ ಕೈಯಲ್ಲಿ ಕೊಟ್ಟು ಸಾಕಿರ್ತಾನೆ. ಅವಳೊಳಗಡೆನೂ ಸಹ ಅದೇ ಆಸೆ ಇರುತ್ತದೆ. ಈ ಮೂವಿಯ ಪ್ರಾರಂಭದಿಂದಲೂ ಸಹ ಹೀರೋಯಿನ್ ಇದನ್ನೆಲ್ಲ ಪ್ಲಾನ್ ಮಾಡಿರ್ತಾಳೆ. ನಮ್ಮ ಹೀರೋನ ಕರ್ಕೊಂಡು ಅವಳ ಅರಮನೆಗೆ ಹೋದ್ರಲ್ವಾ, ಅದು ಬೇರೆ ಏನಕ್ಕೂ ಅಲ್ಲ, ಅವನ ಕೂದಲನ್ನ ತಗೊಳಕ್ಕೋಸ್ಕರ. ಯಾಕಂದ್ರೆ ನಮ್ ಹೀರೋ ಆದಿವಾಸಿಗಳ ನಾಯಕನ ತರ ಇದಾನಲ್ವಾ. ಸೊ ಅವನನ್ನ ಕಂಟ್ರೋಲ್ ಮಾಡಿದ್ರೆ ಬಾಕಿ ಇರೋರನ್ನ ಸಹ ತಾನು ಸುಲಭವಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಇದಕ್ಕೋಸ್ಕರನೇ ತುಂಬಾ ದಿನದಿಂದ ಸ್ಕೆಚ್ ಹಾಕಿಬಿಟ್ಟು ಅವಳ ಅಣ್ಣನನ್ನ ಸುಮ್ಮನೆ ಕೆಣ್ಕಿಬಿಟ್ಟು ಅವನು ಕಾಂತಾರ ಕಾಡಿಗೆ ಹೋಗಿ ಸಾಯೋ ತರ ಮಾಡ್ತಾಳೆ. ಅದರ ನಂತರ ಅವನ ಸಿಂಹಾಸನದಲ್ಲಿ ಇವಳು ಕೂರ್ತಾಳೆ. ಇವರ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಆ ಈಶ್ವರ ಹೂಂದೋಟವನ್ನ ಇವರ ಕಂಟ್ರೋಲ್ ನಲ್ಲಿ ತಗೋಬರ್ಬೇಕು. ಯಾಕಂದ್ರೆ ಎಲ್ಲಾ ದೈವಗಳು ಇವಾಗ ಬಾಂಗ್ಲಾದಲ್ಲಿರುವ ದೇವಸ್ಥಾನದಲ್ಲಿದೆ ಅಲ್ವಾ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕನಕವತಿ ನಗಾಡ್ತಾ ಇರುವಾಗ ಇನ್ನೊಂದ್ ಕಡೆ ಹೀರೋ ನಮ್ಮನ್ನ ನಂಬಿ ಮೋಸ ಮಾಡಿದ್ರು, ಇನ್ನೂ ಸುಮ್ಮನೆ ಇರಬಾರ್ದು ಅಂತ ಹೇಳಿ ತುಂಬಾ ಜನರನ್ನ ಕರ್ಕೊಂಡು ಒಂದು ಸೈನ್ಯವನ್ನೇ ನಿರ್ಮಿಸಿ ಅವರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾರೆ. ಇವರು ಒಂದು ದೊಡ್ಡ ಸೈನ್ಯದಿಂದ ಬಂದಿರೋದು ಅರಸ ರಾಜಶೇಖರನಿಗೆ ತಿಳಿಯುತ್ತದೆ. ಇವರು ಸಹ ಒಂದು ದೊಡ್ಡ ಸೈನ್ಯದಿಂದ ಅವರನ್ನ ಅಟ್ಯಾಕ್ ಮಾಡಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ನಮ್ಮ ಹೀರೋ ತುಂಬಾನೇ ಸುಲಭವಾಗಿ ಆ ತಡಗೋಡೆಯನ್ನ ಹೊಡೆದು ಕೋಟೆಯೊಳಗಡೆ ನುಗ್ಗುತ್ತಾರೆ. ಇದರ ಮಧ್ಯೆ ಯುವರಾಣಿ ಏನ್ ಮಾಡಿದ್ದಾಳೆ ಅಂದ್ರೆ ಏನೆಲ್ಲೋ ರಿಚುವಲ್ಸ್ ಮಾಡಿಬಿಟ್ಟು ಈಶ್ವರ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅನ್ನೋ ಆಸೆ ಇದ್ದ ತನ್ನ ತಾತನ ಆತ್ಮವನ್ನ ತಂದೆಯೊಳಗಡೆ ಸೇರಿಸಿಬಿಟ್ಟು ಒಳಗಡೆ ಬರ್ತಿರುವ ಹೀರೋನ ಅಟ್ಯಾಕ್ ಮಾಡಕ್ಕೋಸ್ಕರ ತನ್ನ ಅಪ್ಪನನ್ನ ತುಂಬಾನೇ ಬಲಶಾಲಿಯಾಗಿ ಮಾಡಿರ್ತಾಳೆ. ಹಾಗೆ ಕರ್ಕೊಂಡು ಬಂದ ನಂತರ ನಮ್ಮ ಹೀರೋಗೆ ಯುವರಾಣಿ ಹಾಗೂ ಅವಳ ಅಪ್ಪ ರಾಜಶೇಖರ ಇವರಿಬ್ಬರನ್ನು ಸಹ ಮುಟ್ಟಕ್ಕೇನೆ ಆಗೋದಿಲ್ಲ. ನಮ್ಮ ಹೀರೋ ಉಳಿದಿರುವ ಎಲ್ಲಾ ಸೈನಿಕರನ್ನು ಹೊಡೆದು ಹಾಕುವಾಗ ಅವಾಗ ಹೀರೋ ಕಣ್ಣಿಗೆ ಮಾತ್ರ ಕಾಣುವ ಆ ಮಾಯಗಾರ ಬಂದ್ಬಿಟ್ಟು ಹೀರೋನ ಕಂಟ್ರೋಲ್ ಮಾಡಿ, ನೀನು ಯಾರ ಮಗ, ನೀನು ಯಾತಕ್ಕೋಸ್ಕರ ಆ ಬಾವಿಯೊಳಗಡೆ ಇದ್ದೆ, ಯಾಕೆ ಈ ಕಾಡುವಾಸಿಗಳ ಹತ್ತಿರ ತಲುಪಿದ್ಯಾ, ಇದೆಲ್ಲ ನೀನು ತಿಳ್ಕೊಳ್ಳುವ ಸಮಯ ಇವಾಗ ಬಂದಿದೆ. ನೀನು ಇವಾಗ ಪುನಃ ಆ ಬಾವಿಯೊಳಗಡೆ ಹೋಗು, ಒಳಗಡೆ ಹೋದ ತಕ್ಷಣ ಗಂಗಾ ನದಿಯು ನಿನಗೆ ದಾರಿ ತೋರಿಸುತ್ತದೆ ಅಂತ ಆ ಮಾಯಗಾರ ಹೇಳಿರ್ತಾನೆ. ಗಂಗಾ ನದಿ ಹರಿಯೋ ಕಡೆಗೆನೆ ನಮ್ ಹೀರೋ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ದೊಡ್ಡ ಸೈಜ್ ನಲ್ಲಿ ವರಾಹದ ರೂಪ ಇರುತ್ತದೆ. ಅದು ನಮ್ಮ ಹೀರೋನ ಅಟ್ಯಾಕ್ ಮಾಡಕ್ಕೆ ಬರುತ್ತದೆ. ಅದರಿಂದ ತಪ್ಪಿಸ್ಕೊಂಡು ನಮ್ ಹೀರೋ ಆ ಗುಹೆಯೊಳಗಡೆ ಒಂದು ಸ್ಥಳವನ್ನ ಕಂಡು ಹಿಡಿತಾರೆ. ಅಲ್ಲಿನೇ ಶಿವನ ಒಂದು ಲಿಂಗವಿರುತ್ತದೆ. ಆ ಲಿಂಗದ ಹತ್ತಿರ ನಮ್ ಹೀರೋ ತ್ರಿಶೂಲವನ್ನ ಇಟ್ಕೊಂಡು ನಿಂತಾಗ
ಆ ಈಶ್ವರನೇ ನಮ್ ಹೀರೋ ಮೈಯಲ್ಲಿ ಸೇರ್ಕೊಂಡ ತರ ಇರುತ್ತದೆ. ಇದು ನೋಡಿದ ಆ ವರಾಹ ರೂಪ ನಮ್ ಹೀರೋಗೆ ಕೈ ಮುಗೀತದೆ. ಈಶ್ವರ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅಂತ ಅನ್ಕೊಂಡಿರುವ ರಾಜಶೇಖರ ಹಾಗೂ ಯುವರಾಣಿಯ ಹತ್ತಿರ ನಮ್ ಹೀರೋ ಈಶ್ವರನ ರೂಪದಲ್ಲೇ ಬರ್ತಾನೆ. ಅದರೊಟ್ಟಿಗೆನೆ ಇಷ್ಟು ಕಾಲ ನಮ್ ಹೀರೋ ಹಾಗೂ ಆದಿವಾಸಿಗಳನ್ನ ಕಾಪಾಡುತ್ತಿದ್ದ ಆ ಹುಲಿ ಇದೆ ಅಲ್ವಾ, ಅದು ಸಹ ಬರುತ್ತದೆ. ಹುಲಿ ಬರ್ತಿರೋದನ್ನ ನೋಡಿದ ಕಡಪ ವರ್ಗದವರಲ್ಲಿ ಒಬ್ಬರು ಅದನ್ನ ನಾನು ನೋಡ್ಕೋತೀನಿ ಅಂತ ಹೋಗುತ್ತಾನೆ. ಆದರೆ ಹುಲಿ ಅತೀವ ಸುಲಭವಾಗಿ ಒಂದೇ ಸಲ ಕಚ್ಚಿ ಅವರನ್ನ ಎಳ್ಕೊಂಡು ಹೋಗುತ್ತದೆ. ನಂತರ ನಮ್ ಹೀರೋ ರಾಜಶೇಖರನ್ನ ಕೊಲ್ಲುವುದಕ್ಕೆ ಅಂತ ಬರುವಾಗ ಹೀರೋನ್ ಅಡ್ಡ ನಿಂತ್ಬಿಟ್ಟು, ನೀನೇನೋ ಮಸಿ ಹಚ್ಚಿಬಿಟ್ಟು ತ್ರಿಶೂಲದಿಂದ ಬಂದ್ರೆ ನೀನು ಈಶ್ವರನಾಗ್ಬಿಡ್ತೀಯ, ನಿನ್ನಿಂದ ಈ ಹೆಣ್ಣನ್ನ ಮುಟ್ಟಕ್ಕೆ ಆಗುತ್ತಾ ಅಂತ ಹೀರೋನ್ ಕೇಳಿದಾಗ ನಮ್ ಹೀರೋ ಮೈಯಲ್ಲಿದ್ದ ದೇವ್ರು ನಾನಿಲ್ಲ ಅಂದ್ರೆ ಏನು, ನನ್ನ ಸಹೋದರಿ ಬಂದು ನಿನ್ನನ್ನ ಕೊಲ್ಲುತ್ತಾಳೆ ಅಂತ ಸಡನ್ ಆಗಿ ನಮ್ಮ ಹೀರೋ ಮೈ ಮೇಲೆ ಚಾಮುಂಡಿ ಬರ್ತಾಳೆ. ಹಾಗೆ ಚಾಮುಂಡಿ ಬಂದ್ಬಿಟ್ಟು ಯುವರಾಣಿ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಈಶ್ವರ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅನ್ನೋ ಆಸೆ ಇದ್ದ ರಾಜಶೇಖರ ಇಬ್ಬರನ್ನು ಸಹ ಕೊಂದು ಬಿಡ್ತಾಳೆ. ಈಶ್ವರ ಹೂಂದೋಟವನ್ನ ಕೈವರಿಸಿಕೊಳ್ಳಬೇಕು ಅಂತ ಆಸೆ ಇಟ್ಟ ಎಲ್ಲರನ್ನ ಕೊಂದ್ಬಿಟ್ಟು ದೇವರು ಪುನಃ ಆ ಬಾವಿಯೊಳಗಡೆನೆ ಹೋಗ್ತಾರೆ. ಹೀಗೆ ತೋರಿಸುತ್ತಾ ಇವಾಗ ನೋಡಿ, ಮೂವಿಯ ಪ್ರಾರಂಭದಲ್ಲಿ ಒಂದು ಚಿಕ್ಕ ಹುಡುಗ ಕೇಳಿದ್ದಕ್ಕೆ ತಾನೇ ಇಷ್ಟೆಲ್ಲ ಸ್ಟೋರಿ ಹೇಳಿರೋದು, ಈ ತರ ಎಲ್ಲ ಹೇಳ್ತಿದ್ದೀರಾ, ಆದರೆ ಇಲ್ಲಿ ಬಾವಿನೇ ಕಾಣ್ತಿಲ್ಲ ಅಂತ ಕೇಳ್ತಾನೆ. ಆ ದೇವರು ಹೊರಗಡೆ ಬಂದಿರುವ ಬಾವಿ ಮುಚ್ಚಿ ಹೋಗಿದ್ದಕ್ಕೆ ಇನ್ನೂ ಸಹ ದೊಡ್ಡ ಕತೆ ಇದೆ, ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಅಂತ ಹೇಳುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಹೇಗಿತ್ತು ಸ್ನೇಹಿತರೆ ಕಾಂತಾರ ಮೂವಿಗೆ ನಾನು ಕೊಟ್ಟ ವಾಯ್ಸ್ ಓವರ್? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇದೇ ತರ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ.